प्रथमं वक्रतुण्डं च एकदन्तं द्वितीयकम् एकादशं गणपतिं द्वादशं तु गजाननं द्वादशैतानि नामानि त्रिसन्ध्ययः पठे नरः न च विघ्नभयं तस्य सर्वसिद्धिकरौ प्रभो। ಮನೆಯೊಳಗೆ ಮನೆಯೊಡೆಯನಿದ್ದಾನು ಇಲ್ಲವೋ, 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 ನಿದ್ದಾನು ಇಲ್ಲವೋ, ಮನೆಯೊಳಗೆ ಮನೆಯೊಡೆಯನಿದ್ದಾನು ಇಲ್ಲವೋ, ಮನೆಯೊಳಗೆ ಮನೆಯೊಡೆಯನಿದ್ದಾನು ಇಲ್ಲವೋ. ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ಮನೆಯೊಳಗೆ ಮನೆಯೊಡೆಯನಿದ್ದಾನು ಇಲ್ಲವೋ, ಮನೆಯೊಳಗೆ ಮನೆಯೊಡೆಯನಿದ್ದಾನು ಇಲ್ಲವೋ, ಮನೆಯೊಳಗೆ ಮನೆಯೊಡೆಯನಿದ್ದಾನು ಇಲ್ಲವೋ, ಇದ್ದಾನೋ ಇಲ್ಲವೋ, ಇದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯನಿದ್ದಾನು ಇಲ್ಲವೋ, ಮನೆಯೊಳಗೆ ಮನೆಯೊಡೆಯನಿದ್ದಾನು ಇಲ್ಲವೋ. ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ಮನೆಯೊಳಗೆ ಮನೆಯೊಡೆಯನಿಲ್ಲ, ಮನೆಯೊಳಗೆ ಮನೆಯೊಡೆಯನಿಲ್ಲ. ಕೂಡಲ ಸಂಗಮ ದೇವ, 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 ಕೂಡಲ ಸಂಗಮ ದೇವ. ಮನೆಯೊಳಗೆ ಮನೆಯೊಡೆಯನಿದ್ದಾನು ಇಲ್ಲವೋ, 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 ಇದ್ದಾನೋ ಇಲ್ಲವೋ, ಇದ್ದಾನೋ ಇಲ್ಲವೋ, ಮನೆಯೊಳಗೆ ಮನೆಯೊಡೆಯನಿದ್ದಾನು ಇಲ್ಲವೋ, ಮನೆಯೊಳಗೆ ಮನೆಯೊಡೆಯನಿದ್ದಾನು ಇಲ್ಲವೋ, ಮನೆಯೊಳಗೆ ಮನೆಯೊಡೆಯನಿದ್ದಾನು ಇಲ್ಲವೋ, ಮನೆಯೊಳಗೆ
ನಮಸ್ಕಾರ ಶ್ರೋತೃಗಳೇ. ಮನೆಯೊಡೆಯನಿದ್ದಾನೋ ಇಲ್ಲವೋ ಇದರ ಈ ವಾಕ್ಯದ ಪುನರಾವರ್ತನೆಯನ್ನು ಕೇಳಿದ್ರಿ ಅಹಿರ್ ಭೈರವಿ ರಾಗದಲ್ಲಿ. ಮೊನ್ನೆ ಅಂದರೆ ಶುಕ್ರವಾರ ಬಸವ ಜಯಂತಿ. ಕೂಡಲೇ ನನಗೆ ಈ ವಚನ ನೆನಪಿಗೆ ಬಂತು. ಮನೆಯೊಡೆಯ ಇದ್ದಾನೋ ಇಲ್ಲವೋ. ನೋಡಿ, ನೀವು ವಾಕ್ ಮಾಡಬೇಕಾದ್ರೆ ಅಥವಾ ಡ್ರೈವ್ ಮಾಡಬೇಕಾದ್ರೆ ಅಲ್ಲಿ ಇಲ್ಲಿ ಇಂಥ ಮನೆಗಳು ಸಿಗೋದುಂಟು. ಮನೆ ಮುಂದೆಲ್ಲ ಹುಲ್ಲು, ಲಾನ್ ಮೌ ಮಾಡಿ ಎಷ್ಟೋ ದಿವಸ ಆಗಿರುತ್ತೆ, ಕಿಟಕಿ ಬಾಗಿಲು ಎಲ್ಲ ಬಿದ್ದೋಗ್ತಾ ಇರುತ್ತೆ, ಮನೆ ಸುತ್ತ ಬರೀ ಕಸ. ಆಗ ನಿಮಗನ್ನಿಸ್ಬೋದು, ಈ ಮನೇಲಿ ಯಾರೂ ವಾಸ ಇಲ್ಲ ಅಂತ ಕಾಣಿಸುತ್ತೆ, ಯಾರೂ ನೋಡ್ಕೊಳ್ಳೋರಿಲ್ಲ, ಪಾಳು ಬಿದ್ದಿದೆ ಮನೆ. ನಿಜ. ಆದರೆ ಇದು ನಿಮಗೆ ಹೊಳೆಯುವಂಥ ಭಾವನೆ. ಆದರೆ ಅನುಭಾವಿಗಳಿಗೆ ಹೊಳೆಯುವಂತಹ ವಿಚಾರನೇ ಬೇರೆ. ಅನುಭಾವಿಗಳಿಗೆ ಅಂದರೆ ಬಸವೇಶ್ವರ ಅಂತ ಅನುಭಾವಿಗಳಿಗೆ ಇದು ಒಂದು ಸಂಕೇತವಾಗಿ ಬಂತು. ಅದು ನಿಮಗೆ ಹೊಳೆದಿದೆಯೇ ನೋಡೋಣ. ಈ ವಚನದ ಬಗ್ಗೆ ಇಂದಿನ ಕಾರ್ಯಕ್ರಮದಲ್ಲಿ ಮತ್ತಷ್ಟು ತಿಳಿದುಕೊಳ್ಳೋಣ. ಅದು ಅಲ್ಲದೆ ಬಸವಣ್ಣನವರ ಕೆಲವು ವಚನಗಳನ್ನು ಕೇಳೋಣ. ಇದು ಸಿಡ್ನಿ ಕನ್ನಡವಾಣಿ. ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಸಿಡ್ನಿ ಶ್ರೀನಿವಾಸ್. ನಿಮಗೆ ತಿಳಿದಂತೆ ನಮ್ಮ ಕಾರ್ಯಕ್ರಮ 2RRR ಕ್ಷೇತ್ರದಿಂದ ಬರುತ್ತೆ. ಇವತ್ತು ಮೇ ತಿಂಗಳ 12ನೇ ತಾರೀಕು ಭಾನುವಾರ. ನಿಮಗೆ ತಿಳಿದಂತೆ ಪ್ರತಿ ಭಾನುವಾರ 1ರಿಂದ 2ರವರೆಗೆ ನಮ್ಮ ಕಾರ್ಯಕ್ರಮದ ಪ್ರಸಾರ. ಇನ್ನು ನಮ್ಮ ತರಂಗಾಂತರ FM 88.5. ನಿಮ್ಮ ಕಂಪ್ಯೂಟರ್ ಮೂಲಕ ಕೂಡ ನಮ್ಮ ಕಾರ್ಯಕ್ರಮವನ್ನು ಕೇಳಬಹುದು. ನಿಮ್ಮ ಬ್ರೌಸರ್ನಲ್ಲಿ 2RRR ಅಂತ ಹೇಳಿದ್ರೆ ಸಾಕು, ನಮ್ಮ ಹೋಮ್ ಪೇಜ್ ತೆರೆದುಕೊಳ್ಳುತ್ತೆ. ಅದರ ಬಲಗಡೆ ಮೇಲೆ ಲೈವ್ ಸ್ಟ್ರೀಮಿಂಗ್ ಇದೆ. ಅದು ಅಲ್ಲದೆ ನೀವು ಇವತ್ತು ಭಾಳ ಜನ ಉಪಯೋಗಿಸುವಂಥ, ಅದರಲ್ಲೂ ಯುವಕರು, ಚಿಕ್ಕ ವಯಸ್ಸಿನ ಮಕ್ಕಳು ಉಪಯೋಗಿಸುವಂಥ ಟ್ಯೂನಿನ್ ಮೊದಲಾದ ಆ್ಯಪ್ಗಳನ್ನು ನೀವು ಉಪಯೋಗಿಸಬಹುದು. ಆದರೆ ಇವೇನೇ ಆದರೂ ನಮಗೆ ನಿಮ್ಮ ಸಲಹೆ, ಟೀಕೆ ಇವೆಲ್ಲ ಮುಖ್ಯ ಮತ್ತು ಅವಶ್ಯಕ. ಆದ್ದರಿಂದ ನಿಮಗೆ ಅನಿಸಿದ್ದನ್ನು ನಮಗೆ ಹೇಳಬೇಕು ಅನಿಸಿದ್ರೆ ಫೋನ್ ಮಾಡಿ ದಯವಿಟ್ಟು. ನಮ್ಮ ನಂಬರು 98162777 98162777. ಅದಲ್ಲದೆ ಒಂದೆರಡು ದಿನಗಳಲ್ಲಿ ನಮ್ಮ ಕಾರ್ಯಕ್ರಮವನ್ನು ನಾವು ಫೇಸ್ಬುಕ್ನಲ್ಲಿ ಕೂಡ ಅಪ್ಲೋಡ್ ಮಾಡ್ತೀವಿ. ಅಲ್ಲಿ ಕೂಡ ನೀವು ಇದನ್ನು ಕೇಳಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸುವ ಒಂದು ಅವಕಾಶ ಇರುತ್ತೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಏನು ಅಂತ ಕೇಳ್ತೀರಾ? ಒಂದು ಮುಖ್ಯವಾಗಿ RSV ವೈರಸ್ ಬಗ್ಗೆ ಒಂದು ಸಂದರ್ಶನ ನಮ್ಮ ನುರಿತ ಡಾಕ್ಟರಾದ ಡಾಕ್ಟರ್ ಪ್ರಭಾಚಂದ್ರ ಅವರ ಜೊತೆ. ಆಮೇಲೆ ಎರಡನೇದು, ಮೊದಲು ನಾನು ಸೂಚನೆ ಕೊಟ್ಟನಲ್ಲ, ಒಂದು ವಚನ, ಮನೆಯೊಡೆಯನ ಇದ್ದಾನೋ ಇಲ್ಲವೋ, ಅದರ ಬಗ್ಗೆ ಒಂದು ವ್ಯಾಖ್ಯಾನ, ಸುಂದರಕಾಂಡದ ವಾಚನ ಮತ್ತು ಭಾಷಾಂತರ, ಮಹಾಭಾರತದ ಬಗ್ಗೆ ದೀಪಕ್ ರಾವ್ ಅವರು ತೋರುವ ಬೆಳಕು, ಇವು ಇಂದಿನ ಕಾರ್ಯಕ್ರಮದಲ್ಲಿ ಹೊಮ್ಮಿಕೊಂಡಿದ್ದೇವೆ. ಈಗ ಮೊದಲನೇ ಹಂತಕ್ಕೆ ಬರೋಣ. ನಾನು ತಿಳಿಸಿದ ಹಾಗೆ ಮೊನ್ನೆ ಬಸವ ಜಯಂತಿ. ಬಸವಣ್ಣ ಹುಟ್ಟಿದ್ದು 1134ರಲ್ಲಿ ಮತ್ತು ಆತನ ಮರಣ 1196ರಲ್ಲಿ. 62 ವರ್ಷ ಬದುಕಿದ್ದ ಮಹನೀಯ ಆತ. ಬಸವಣ್ಣ ಮತ್ತು ಶಿವಶರಣರು ಭಾರತಕ್ಕೆ ನೀಡಿದ ದೊಡ್ಡ ಕಾಣಿಕೆಗಳು ಅಂದರೆ ವಚನಗಳು. ಬಹು ಪ್ರಚಲಿತವಿದ್ದ ಹಿಂದಿನ ಮೂಢ ನಂಬಿಕೆಗಳನ್ನು ಪ್ರಶ್ನಿಸಿ ಜನರಿಗೆ ಜೀವನದಲ್ಲಿ ಅವಶ್ಯವಾದ ಮೌಲ್ಯಗಳನ್ನು ಬೋಧಿಸಿದರು ಬಸವಣ್ಣನವರು. ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಕಾಯಕವೇ ಕೈಲಾಸ, ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ, ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಹೀಗೆ ಹಲವಾರು ಬುದ್ಧಿಮಾತುಗಳನ್ನು ಹೇಳಿದರು ಬಸವಣ್ಣನವರು ಮತ್ತು ಇತರೆ ಶಿವಶರಣರು.
ಅವರ ಪ್ರಮುಖ ವಚನದಲ್ಲಿ ಒಂದು ಈಗ ತಾನೇ ನೀವು ಕೇಳಿದಿರಿ. ಅದರ ಬಗ್ಗೆ ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ ಡಾಕ್ಟರ್ ಶಿವಾನಂದ ಅವರು. ಸೊ ಕಾರ್ಯಕ್ರಮದ ಮೊದಲಿಗೆ ಅದನ್ನು ಕೇಳೋಣ. ಇದೋ ಕೇಳಿ ಡಾಕ್ಟರ್ ಶಿವಾನಂದ ಅವರು ಕೊಡ್ತಿರುವಂಥ ಒಂದು ವ್ಯಾಖ್ಯಾನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣಾರ್ಥಿಗಳು. ಮನೆಯೊಳಗೆ ಮನೆ ಒಡೆಯನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ಮನೆಯೊಳಗೆ ಮನೆ ಒಡೆಯನಿದ್ದಾನೋ ಇಲ್ಲವೋ, ತನುವಿನಲ್ಲಿ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ, ಮನದೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಮನದೊಳಗೆ ಮನೆ ಒಡೆಯನಿದ್ದಾನೋ ಇಲ್ಲವೋ, ಮನದೊಳಗೆ ಮನೆ ಒಡೆಯನಿಲ್ಲ, ಮನೆ ಒಡೆಯನಿಲ್ಲ ಕೂಡಲ ಸಂಗಮ ದೇವ. ಇದು ಬಸವಣ್ಣನವರ ಅತ್ಯಂತ ಪ್ರಸಿದ್ಧವಾದ ವಚನಗಳಲ್ಲೊಂದು. ಇಲ್ಲಿ ನಾವು ವಾಸವಾಗಿರ್ತಕ್ಕಂಥ ಒಂದು ಮನೆ, ನಮ್ಮ ದೇಹ ಅಂತಕ್ಕಂಥ ಒಂದು ಮನೆ. ಈ ಎರಡೂ ಮನೆಗಳು ಹೇಗಿರ್ತವೆ, ಹೇಗಿರಬೇಕು ಅನ್ನುವಂಥದ್ದನ್ನು ಹೇಳ್ತಾರೆ. ನಾವು ವಾಸವಾಗಿರ್ತಕ್ಕಂಥ ಮನೆಯ ಉದಾಹರಣೆಯನ್ನು ಕೊಡ್ತಾರೆ ಅವರು. ಮನೆ ಒಳಗೆ ಮನೆ ಒಡೆಯನಿದ್ದಾನೋ ಇಲ್ಲವೋ, ಒಂದು ಪ್ರಶ್ನೆ, ಒಂದು ಅನುಮಾನ ಬಂತಲ್ಲಿ. ಯಾಕೆ ಆ ಮನೆಯೊಳಗೆ ಮನೆ ಒಡೆಯ ಇದ್ದಾನೋ ಇಲ್ಲವೋ ಅಂತಕ್ಕಂಥ ಅನುಮಾನ ಬಂತು ಅಂತಂದರೆ, ಬಾಗಿಲದೊಳಗೆ ಹುಲ್ಲು ಹುಟ್ಟ್ಯದ, ಇಡೀ ಮನೆಯ ತುಂಬ ಧೂಳು ತುಂಬಿಕೊಂಡದೆ. ಯಾವ ಮನೆಯೊಳಗೆ ಜನ ವಾಸ ಮಾಡ್ತಾರೆ, ಮನೆ ಒಳಗೆ ಇರ್ತಾನೆ, ಆ ಮನೆಯ ಹೊಸ್ತಿಲ ಮುಂದೆ ಹುಲ್ಲು ಹುಟ್ಟೋದಿಲ್ಲ. ಯಾಕಂದರೆ ನಿತ್ಯ ಕಸ ಹೊಡೆದು ಸಾರಣೆ ಕಾರಣೆ ಮಾಡಿ ರಂಗೋಲಿ ಹಾಕ್ತಾರೆ, ಮನೆಯನ್ನು ಅತ್ಯಂತ ಸ್ವಚ್ಛವಾಗಿ ಇಟ್ಕೊಳ್ತಾರೆ. ಇದು ಮನೆಯ ಹೊರಭಾಗದಲ್ಲೂ ಸ್ವಚ್ಛ ಇರ್ತದೆ, ಒಳಗೂ ದಿನ ಕಸ ಗುಡಿಸಿ ಏನೆಲ್ಲ ಮಾಡಬೇಕು ಮಾಡ್ತಾರೆ, ವ್ಯವಸ್ಥೆ ಮಾಡ್ತಾರೆ, ಶುದ್ಧವಾಗಿ ಇಟ್ಕೊಳ್ತಾರೆ. ಅನುಮಾನ ಬಂದದ್ದು ಯಾಕೆ ಅಂತಂದರೆ, ಬಾಗಿಲೊಳಗೆ ಹುಲ್ಲು ಹುಟ್ಟ್ಯದ, ಮನೆ ತುಂಬ ಕಸ ತುಂಬಿಕೊಂಡದ, ಧೂಳು ತುಂಬಿಕೊಂಡದ, ಜೇಡೆ ಹೆಣ್ಕೊಂಡದ, ಆದ ಕಾರಣ ಮನೆಯೊಳಗೆ ಮನೆ ಒಡೆಯದ್ದಿದ್ದಾನೋ ಇಲ್ಲವೋ ಅನ್ನುವಂಥ ಅನುಮಾನ ಬಂತು. ಹಾಗೇನೆ ಈ ದೇಹ ಅಂತಕ್ಕಂಥ ಮನೆ, ನಮ್ಮ ದೇಹ ಅಂತಕ್ಕಂಥ ಮನೆ, ತನುವಿನಲ್ಲಿ, ಈ ದೇಹದಲ್ಲಿ ಹುಸಿ ತುಂಬಿ, ಈ ದೇಹದ ತುಂಬ ಹುಸಿ, ಮೋಸ, ವಂಚನೆಗಳು ತುಂಬಿಕೊಂಡವೆ. ಇನ್ನು ಮನಸ್ಸಿನೊಳಗೆ ಬರೀ ವಿಷಯ ವಾಸನೆ, ಬರೀ ಇಂದ್ರಿಯಗಳ ಬಯಕೆ, ಇಂದ್ರಿಯಗಳ ಭೋಗಾಪೇಕ್ಷೆ ತುಂಬಿಕೊಂಡು ಬಿಟ್ಟಿರ್ತದೆ. ಆ ಇಂದ್ರಿಯಗಳ ಭೋಗಾಪೇಕ್ಷೆ ಅಂತಕ್ಕಂಥ ಧೂಳು ನಮ್ಮ ಮನವನ್ನು ಆವರಿಸಿಕೊಂಡು ಬಿಟ್ಟಿರ್ತದೆ, ನಮ್ಮ ಮನಸ್ಸೆಲ್ಲ ಮಲಿನ ಆಗಿಬಿಟ್ಟಿರ್ತದೆ. ಯಾಕೆ ಅಂತಂದರೆ, ಈ ಮನದ ಒಡೆಯನಾಗಿರ್ತಕ್ಕಂಥ ಮಹಾದೇವ, ಈ ಮನದ ಒಡೆಯನಾಗಿರ್ತಕ್ಕಂಥ ಕರ್ತೃ ಕೂಡಲ ಸಂಗಮ ದೇವ ಆ ಮನೆಯೊಳಗೆ ಈ ವಾಸ ಮಾಡಿದ್ದ ಅಂತಂದರೆ, ಆ ಮನೆಯೊಳಗೆ ಇವೆಲ್ಲ ತನುವಿನೊಳಗೆ ಹುಸಿಯಾಗಲಿ ಮನದೊಳಗೆ ವಿಷಯವಾಗಲಿ ತುಂಬಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಈ ಮನೆಯೊಳಗೂ ಕೂಡ ಅನುಮಾನ ಬಂತವರಿಗೆ, ಮನೆಯೊಳಗೆ ಮನೆ ಒಡೆಯನಿದ್ದಾನೋ ಇಲ್ಲವೋ ಅಂತಕ್ಕಂಥ ಅನುಮಾನ ಇಲ್ಲೂ ಬಂತು, ಅಲ್ಲೂ ಬಂತು. ಎರಡೂ ಕಡೆಗೂ ಅನುಮಾನ ಬರೋದಕ್ಕೆ ಕಾರಣ, ಆ ಮನೆಯೊಳಗೂ ಕೂಡ ಮನೆ ಒಡೆಯನಿಲ್ಲ. ಮನೆ ಒಡೆಯಲ್ಲದಿದ್ದರೆ ಆ ಮನೆಯಾಗೆ ಬಾಗಿಲೊಳಗೆ ಹುಲ್ಲು ಹುಟ್ಟುತ್ತದೆ, ಮನೆ ತುಂಬ ಧೂಳು ತುಂಬಿಕೊಳ್ತದೆಯೋ, ಈ ತನು ಅಂತಕ್ಕಂಥ ಮನೆಯೊಳಗೂ ಕೂಡ ಮನೆ ಒಡೆಯನಾಗಿರ್ತಕ್ಕಂಥ ಕರ್ತೃ ಕೂಡಲ ಸಂಗಮ ದೇವ ಇಲ್ಲ ಅಂತಂದರೆ, ಈ ದೇಹದ ತುಂಬ ಹುಸಿ, ವಂಚನೆ ಇತ್ಯಾದಿಗಳು ತುಂಬಿಕೊಳ್ತವೆ, ಮನಸ್ಸಿನ ತುಂಬ ಭೋಗಾಪೇಕ್ಷೆ ತುಂಬಿಕೊಳ್ಳುತ್ತದೆ. ಹಾಗಾಗಿ ಈ ಹೊರಗಿನ ಆಕಾರವನ್ನು ನೋಡಿದರೆ ಈ ಮನೆಯೊಳಗೆ ಮನೆ ಒಡೆಯನಿಲ್ಲ. ಮನೆ ಒಡೆಯನಿಲ್ಲ ಅಂತಂದರೆ ಆ ಮನೆ ಹಾಳಾಗ್ತದೆ, ಬೀಳಾಗ್ತದೆ, ಅದು ವ್ಯರ್ಥವಾಗಿ ನಶಿಸಿ ಹೋಗ್ತದೆ. ಆದ ಕಾರಣ ಆ ಮನೆ ಚೆನ್ನಾಗಿರೋದು ಇಟ್ಕೊಳ್ಳೋ ಹಾಗೆ ಈ ಮನೆಯನ್ನು ಕೂಡ ಆ ಮನೆಗಿಂತ ಬಹುಮುಖ್ಯವಾಗಿ ಈ ಮನೆಯನ್ನು ಅತ್ಯಂತ ಶುದ್ಧವಾಗಿ ಅಂತರಂಗ ಮತ್ತು ಬಹಿರಂಗಗಳೆರಡನ್ನೂ ಪರಿಶುದ್ಧವಾಗಿ ಇಟ್ಕೊಂಡಾಗ ಅಲ್ಲಿ ಮನೆ ಒಡೆಯ ಇರ್ತಾನೆ. ಮನೆ ಒಡೆಯ ಇರ್ತಾನೆ ಅಂತಂದರೆ ಆತ ಅಲ್ಲಿ ಎಲ್ಲವನ್ನು ಶುದ್ಧವಾಗಿ ಇಟ್ಕೊಂಡಿರ್ತಾನೆ ಅಂತಲೇ ಅರ್ಥ. ಹಾಗಾಗಿ ನಮ್ಮ ಮನಸ್ಸಿನ ಮನೆ ಒಡೆಯನಾಗಿರ್ತಕ್ಕಂಥ ಆ ಕೂಡಲ ಸಂಗಮ ಒಳಗೆ ವಾಸ ಮಾಡಬೇಕು ಅಂತಂದರೆ ಅಂತರಂಗ ಬಹಿರಂಗಗಳು ಪರಿಶುದ್ಧವಾಗಿರಬೇಕು. ಅಂದಾಗ ಮಾತ್ರ ಆತ ಅಲ್ಲಿ ನೆಲೆ ನಿಲ್ತಾನೆ ಅಂತಕ್ಕಂಥ ವಿಚಾರ ಇಲ್ಲಿ ಬರ್ತದೆ. ಡಾಕ್ಟರ್ ಎಸ್ ಶಿವಾನಂದ, ಹೊಸಪೇಟೆ. ಈಗ ಒಂದು ವ್ಯಾಖ್ಯಾನ ಕೇಳಿದ್ರೆ ಇದಕ್ಕೆ ಅನೇಕ ವ್ಯಾಖ್ಯಾನಗಳನ್ನು ಕೊಡಬಹುದು. ನಾವು ಒಂದು ಸಾಧ್ಯವಾದ ವ್ಯಾಖ್ಯಾನವನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಈಗ ಒಂದು ಸ್ಪಾನ್ಸರ್ ಸಂದೇಶ ಕೇಳೋಣ. Let Minuteman Press at Gladesville
press your case. With designing, printing and promotion with useful promotional products carrying your name and contact to attract prospects and have customers singing your name. With brochures and flyers to relay key messages in an easy to digest format. Graphically appealing, carefully scripted and expertly printed. Yes, let 2RRR sponsor Minuteman Press press your case. For a free quote, go to minutemanpress.com.au or come on into Unit 4, Gladeview Business Park, 435 Victoria Road, Gladesville. Easy Care Gardening has been helping the elderly and disabled maintain their lawns and gardens since 1988. But it's not just our clients who benefit. As a volunteer gardener, you will increase your fitness while getting plenty of sunshine and fresh air, as well as making new friends. We service Hornsby Shire, Ku-ring-gai, Hunters Hill, and Ryde LGAs. It's been said that to nurture a garden feeds not just the body but the soul. So go to easycaregardening.org.au today for more information. Your body, your soul, and the people whose gardens you tend will thank you for it. And so will we here at Easy Care Gardening. 2RRR is your local sound to the world. If you have a business you would like to promote on air, we have tailored promotional packages to suit your budget, so get in touch today by visiting our website 2RRR.org.au. ಶ್ರೋತೃಗಳೇ, ಇದು ಸಿಡ್ನಿ ಕನ್ನಡವಾಣಿ 2RRR ಕ್ಷೇತ್ರದಿಂದ ಹೊರಬರುತ್ತಿರುವ ಕನ್ನಡ ಕಾರ್ಯಕ್ರಮ. ಈಗ ಆಸ್ಟ್ರೇಲಿಯಾದಲ್ಲಿ ಚಳಿಗಾಲ, ಫ್ಲೂ ಮುಂತಾದ ಕಾಯಿಲೆಗಳು ತಲೆದೋರುವ ದಿವಸಗಳು ಇನ್ನೇನು ಬರ್ತಾ ಇವೆ, ಆಗಲೇ ಬಂದುಬಿಟ್ಟಿವೆ ಅಂತಲೇ ಹೇಳಬೇಕು. ನಿಮಗೆ ಗೊತ್ತಿರೋ ಹಾಗೆ ಅನೇಕ ಕಾಯಿಲೆಗಳು ಬ್ಯಾಕ್ಟೀರಿಯಾ ಅಥವಾ ವೈರಸ್ಗಳಿಂದ ಹರಡುತ್ತವೆ. ಇದು ತಿಳಿದ ವಿಚಾರವೇ. ಇಂತಹ ವೈರಸ್ಗಳಲ್ಲಿ RSV1. ಈಗ ಆ ವೈರಸ್ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಸಮುದಾಯದ ಖ್ಯಾತ ವೈದ್ಯರಾದ ಡಾಕ್ಟರ್ ಪ್ರಭಾಚಂದ್ರ ಅವರಿಂದ. ಇವರು ಈಗಾಗಲೇ ನಮಗೆ ಹಲವಾರು ಉಪಯುಕ್ತ ಮಾಹಿತಿಗಳನ್ನು ನೀಡಿದ್ದಾರೆ. ಅವರನ್ನು ನಮಗೆ ಪರಿಚಿತರಾದ ಮಹೇಶ್ ರಾವ್ ಮತ್ತು ನಾನು ಎದುರುಗೊಂಡಾಗ ಅವರು ಆಡಿದ ಮಾತುಗಳನ್ನು ಕೇಳಿ ಡಾಕ್ಟರ್ ಪ್ರಭಾಚಂದ್ರ ಅವರು. ನಮಸ್ಕಾರ ಡಾಕ್ಟರ್ ಪ್ರಭಾಚಂದ್ರ ಅವರಿಗೆ. ಇವತ್ತು ನಮ್ಮ ಸಿಡ್ನಿ ಕನ್ನಡ ವಾಣಿ ಶ್ರೋತೃಗಳಿಗೆ RSV ವೈರಸ್ ವಿಚಾರ ಸ್ವಲ್ಪ ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ನನ್ನ ಜೊತೆ ಶ್ರೋತೃಗಳ ಪರವಾಗಿ ಮಹೇಶ್ ರಾವ್ ಅವರು ಕೂಡ ಇದ್ದಾರೆ. ಮಹೇಶ್ ಅವ್ರಿಗೂ ನಮಸ್ಕಾರ. 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 ಸೊ ಈಗ ಪ್ರಭಾಚಂದ್ರ ಅವರೇ, ದಯವಿಟ್ಟು ಈ RSV ಅಂದ್ರೆ ಏನು ಇತ್ಯಾದಿನ ತಿಳಿಸ್ಕೊಡ್ತೀರಾ? ಓಕೆ, ನಮಸ್ಕಾರ ಶ್ರೀನಿವಾಸ್. ನಮಸ್ಕಾರ ಮಹೇಶ್. ಈಗ ವಿಂಟರ್ ಅಲ್ಲದಿದ್ರು ವಿಂಟರ್ ತರನೇ ಆಗಿದೆ. ತುಂಬಾ ಚಳಿ ಇದೆ, ಮಳೆ ಬರ್ತಾ ಇದೆ. ಸೊ ತುಂಬಾ ಫ್ಲೂ ಹೋಗ್ತಾನೆ ಇದೆ, ಮತ್ತು ಕೋವಿಡ್ ನಡೀತಾನೆ ಇದೆ, ಮತ್ತು RSV ಆಲ್ಸೋ ಈಕ್ವಲಿ ಪ್ರಾಮಿನೆಂಟ್ ಹೋಗ್ತಾ ಇದೆ. RSV ತುಂಬಾ ಜನಗಳಿಗೆ ಜಾಸ್ತಿ ಏನು ಗೊತ್ತಿರ್ಲಿಲ್ಲ. ಅದು ಯಾಕೆಂದ್ರೆ ಇದು ರಿಪೋರ್ಟ್ ಶುರು ಆಗಿದ್ದೆ 2021 ಅಲ್ಲಿ, 2 ವರ್ಷ ಮುಂಚೆ RSV ರಿಪೋರ್ಟ್ ಮಾಡಕ್ಕೆ ನೇಷನ್ ವೈಡ್. ಅದು 2021 ಇಂದ ಈಗಾಗಲೇ 3 ಟೈಮ್ಸ್ ಆಗಿದೆ. ಲಾಸ್ಟ್ ಇಯರ್ ಇಡೀ ನೇಷನ್ ವೈಡ್ ರಿಪೋರ್ಟೆಡ್ ವಾಸ್ 3645. ಈ ವರ್ಷ 9338 ರಿಪೋರ್ಟ್ ಆಗಿದೆ. ಸೊ ಅಷ್ಟು ಜಾಸ್ತಿ ಆಗಿದೆ. RSV ಅಂದ್ರೆ ರೆಸ್ಪಿರೇಟರಿ ಸಿಂಕ್ಟಿಯಲ್ ವೈರಸ್ ಅಂತ ಹೇಳಿ. ಅದು ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಮಾತ್ರ ಅಫೆಕ್ಟ್ ಆಗುತ್ತೆ. ಮೂಗು, ಥ್ರೋಟು, ಚೆಸ್ಟ್ ಅದು ಕ್ವೈಟ್ ಡಿಸೇಬ್ಲಿಂಗ್. ಮುಂಚೆ ಎಲ್ಲ ಮಕ್ಕಳಿಗೆಲ್ಲ ಭಾರಿ ಡೇಂಜರಸ್, ಅದು ಜಾಸ್ತಿ ಇತ್ತು. ಮತ್ತೆ ಈಗ ಕಂಡಿದ್ದಾರೆ ಅಂದ್ರೆ ಪ್ರಾಯದವರೆಗೂ ಅದು ಡೇಂಜರಸ್ ತುಂಬಾ ಇದೆ. 60 ವರ್ಷದ ಮೇಲದವರಿಗೆ ಚಾನ್ಸಸ್ RSV ಚಾನ್ಸ್ ಜಾಸ್ತಿ ಇದೆ. ಅವ್ರಿಗೆ ಬಂದ್ರೆ ಅದು ಕೆಲವು ಸರಿ ರಿಕವರ್ ಮಾಡಕ್ಕೆ 5-6 ತಿಂಗಳು ಬೇಕಾಗುತ್ತೆ. ಕೆಲವರೆಲ್ಲ ಎಂಡ್ ಅಪ್ ಇನ್ ನರ್ಸಿಂಗ್ ಹೋಮ್ ಅಂತೆ. 70-80 ಇಯರ್ RSV ಆದವರು ಅಷ್ಟು ಡಿಸೇಬಲ್ ಆಗ್ತಾರೆ. ಯಾಕಂದ್ರೆ ಅದಕ್ಕೆ ಬೇರೆ ಆಂಟಿಬಯೋಟಿಕ್ ಬೇರೆ ಟ್ರೀಟ್ಮೆಂಟ್ ಇಲ್ಲ, ಆಂಟಿವೈರಲ್ ಇಲ್ಲ.
ಫ್ಲೂಗಾದ್ರೆ ಟ್ಯಾಮಿ ಫ್ಲೂ ಅಂತ ಆಂಟಿವೈರಲ್ ಇದೆ, ಏನಾದ್ರು ಕಂಟ್ರೋಲ್ ಮಾಡ್ಬೋದು. ಇದಕ್ಕೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಿಮ್ಗೆ ಗೊತ್ತಿರೋ ಆಂಟಿಬಯೋಟಿಕ್ ಫ್ಲೂಗೂ ಕೆಲಸ ಆಗೋಲ್ಲ, RS ಆಗೋದಿಲ್ಲ. ಬಟ್ ನಾವು ಕೆಲಸ ಆಂಟಿಬಯೋಟಿಕ್ ಕೊಡ್ತೀವಿ, ಯಾಕೆಂದ್ರೆ ವೈರಸ್ ಇರುವಾಗ ನಮ್ಮ ಇಮ್ಯುನಿಟಿ ಕಡಿಮೆ ಆಗುತ್ತೆ. ಇಮ್ಯುನಿಟಿ ಕಡಿಮೆ ಆದಾಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಶುರು ಆಗುತ್ತೆ. ನಮ್ಮಲ್ಲೇ ಮೋರ್ ದನ್ ಬಿಲಿಯನ್ ಬ್ಯಾಕ್ಟೀರಿಯಾ ನಮ್ಮ ಮನೆ ದೇಹದಲ್ಲಿದೆ. ಅದು ಬಿಕಮ್ ಪೆಥೋಜೆನಿಕ್ ಆಗುತ್ತೆ, ಮೋರ್ ಅಗ್ರೆಸಿವ್ ಆಗಿ ಇನ್ಫೆಕ್ಷನ್ ಆಗುತ್ತೆ, ಮತ್ತು ಆಂಟಿಬಯೋಟಿಕ್ ಕೊಡ್ತೀವಿ. ಇಲ್ಲದ್ರೆ ವೈರಸ್ಗೆ ಆಂಟಿಬಯೋಟಿಕ್ ವರ್ಕ್ ಆಗೋದಿಲ್ಲ. ಫ್ಲೂಗೆ ಮಾತ್ರ ನಾನು ಹೇಳಿದಾಗ ಟ್ಯಾಮಿ ಫ್ಲೂ ಅಂತಂದ್ರೆ ಅದು ಸಾಧಾರಣ ವರ್ಕ್ ಆಗುತ್ತೆ. ಮತ್ತು RSVಗೆ ಏನಿಲ್ಲ. RSVಗೂ ಫ್ಲೂಗೂ ಸಿಂಪ್ಟಮ್ಸ್ ಅಲ್ಲಿ ಡಿಫರೆನ್ಸ್ ಮಾಡೋದು ಭಾರಿ ಕಷ್ಟ ಇದೆ. ಎರಡರಲ್ಲೂ ಸೋರ್ ಥ್ರೋಟು, ಕಾಫು, ಬಾಡಿ ಏಕು, ಟೆಂಪರೇಚರು ಎಲ್ಲ ಇರುತ್ತೆ. RSV ವೆರಿ ಕಂಟೇಜಿಯಸ್, 3 to 8 days ಹೈಲಿ ಕಂಟೇಜಿಯಸ್ ಇರುತ್ತೆ. ಮತ್ತೆ ಇದು ಕೆಲಸ 2 ವಾರ ತನಕ ಕಂಟೇಜಿಯಸ್ ಇರುತ್ತೆ. ಸೊ ಅದು ಸ್ಪ್ರೆಡ್ ಆಗೋದು ಲೈಕ್ ಫ್ಲೂ ತರನೇ, ಡ್ರಾಪ್ಲೆಟ್. ಕಾಫ್ ಮಾಡಿದ್ರೆ, ಸ್ನೀಸ್ ಮಾಡಿದ್ರೆ ಡ್ರಾಪ್ಲೆಟ್ ಎದಾಗುತ್ತೆ. ಅದು ಡ್ರಾಪ್ಲೆಟ್ ಕೆಲವು ಮೀಟರ್ಗೆಲ್ಲ ಹೋಗುತ್ತೆ. ಸೊ ಹೌಸ್ ಓನರ್ಗೆ ಬೇಗ ಇನ್ಫೆಕ್ಷನ್ ಆಗುತ್ತೆ. ಕ್ರೌಡಲ್ಲಿ ಹೋದ್ರೆ ಬೇಗ ಸ್ಪ್ರೆಡ್ ಆಗುತ್ತೆ. ಅದಕ್ಕೆ ನಾವು ಈಗಲೂ ಹೇಳೋದು, ಈಗಲೂ ತೊಂದರೆ ಇಲ್ಲ. ನೀವು ಹೊರಗುವಾಗ ಅದು ತುಂಬಾ ಕಾಯಿಲೆ ಇದ್ದವರು ಅವರು ಮಾಸ್ಕ್ ಹಾಕ್ಲೇಬೇಕು. ಮಾಸ್ಕ್ ಹಾಕಿದ್ರೆ ಒಳ್ಳೇದಾಗುತ್ತೆ. ಕೋವಿಡ್ ಮಾತ್ರ ಅಲ್ಲ, ಫ್ಲೂ ಕಡಿಮೆ ಆಗುತ್ತೆ, RSV ಕಡಿಮೆ ಆಗುತ್ತೆ. ಅದೆಲ್ಲ ಅಡ್ವೈಸ್ ಮಾಡ್ತೀವಿ ಎಲ್ರಿಗೆ. ಅಂದ್ರೆ ಹೆಚ್ಚಾಗಿ ಎಲ್ಡರ್ಲಿ ಪೀಪಲ್ಗೆ, ಅದು ಡಯಾಬಿಟಿಸ್ ಇದ್ದವರಿಗೆ, ಆಸ್ಮಾ ಇದ್ದವರಿಗೆ, ಎಂಫಿಸಿಮಾ ಇದ್ದವರಿಗೆ, ಹಾರ್ಟ್ ಕಂಡೀಷನ್ ಇದ್ದವರಿಗೆ ಅಫೆಕ್ಟ್ ಆಗೋದು ಜಾಸ್ತಿ. ಅಫೆಕ್ಟ್ ಆದ್ರೆ ಪ್ರಾಬ್ಲಮ್ ಅಂದ್ರೆ ಮತ್ತೆ ನ್ಯೂಮೋನಿಯಾ ಆಗುತ್ತೆ. ನ್ಯೂಮೋನಿಯಾ ಆದ ಕೂಡಲೇ ಅವರ ಹಾಸ್ಪಿಟಲ್ ಅಡ್ಮಿಷನ್ ಆಗಿ ಬೇರೆ ಟ್ರೀಟ್ಮೆಂಟ್ ಎಲ್ಲ ಆಂಟಿಬಾಡೀಸ್ ಅಂತ ಕೊಡ್ತಾರೆ. ಆಂಟಿಬಾಡಿ ಕೊಟ್ಟರೆ ಅದು ಕೆಲಸ ಇಂಟೆನ್ಸ್ ಕೇರ್ ಅಲ್ಲಿ ಇರ್ತಾರೆ, ಕೆಲಸ ಡೆತ್ ಆಗುತ್ತೆ. ಇದು RSV ಜಾಸ್ತಿ ವಿಂಟರ್ ಮತ್ತು ಆಟಮ್ ಅಲ್ಲಿ, ಸೇಮ್ ಫ್ಲೂ ತರನೇ. ಮತ್ತೆ ಮುಂಚೆ ಏನು ಟ್ರೀಟ್ಮೆಂಟ್ ಏನಿರಲಿಲ್ಲ. ಈಗ 2 ಆಂಟಿವೈರಲ್ ವ್ಯಾಕ್ಸಿನ್ ಶುರು ಆಗಿದೆ. ಒಂದು ಕಾಲದ್ದು RXV, ಇನ್ನೊಂದು ಕಾಲ ಅಬ್ರೋಸೋ. ಅದು ಬೇರೆ ಬೇರೆ ಇಂಡಿಕೇಶನ್. RXV ಹೊರಗಡೆ ಕೊಡ್ಬೋದು, ಅಬ್ರೋಸೋ ಆಸ್ಪತ್ರೆ ಕೊಡ್ತಾ ಇದಾರೆ. ಅದು ಬೋತ್ ಆರ್ ಕಾಲ್ಡ್ ಸ್ಮಾರ್ಟ್ ವ್ಯಾಕ್ಸಿನ್, ಕೋವಿಡ್ ವ್ಯಾಕ್ಸಿನ್ ತರನೇ. ಅದಕ್ಕೆ ಏನಂದ್ರೆ ವ್ಯಾಕ್ಸಿನ್ಗೆ ಅಡ್ಜುವೆಂಟ್ ಹಾಕಿದ್ದಾರೆ. ಸೊ ಅಡ್ಜುವೆಂಟ್ ಹಾಕಿದ್ರೆ ಪವರ್ಫುಲ್ ಇರುತ್ತೆ, ಲಾಸ್ಟ್ ಲಾಂಗರ್. ಇದು ಫ್ಲೂ ವ್ಯಾಕ್ಸಿನ್ ಅಲ್ಲಿ ಫಾರ್ ಎಕ್ಸಾಂಪಲ್ ಅಡ್ಜುವೆಂಟ್ ಇರೋದಿಲ್ಲ, ಅದ್ರ ಎಫೆಕ್ಟ್ ಓನ್ಲಿ 40 to 50%. ಬಟ್ RXV ನಲ್ಲಿ 20,000 ಜನಗೆ ಡಬಲ್ ಬ್ಲೈಂಡ್ ಸ್ಟಡಿ ಮಾಡಿದ್ದಾರೆ. ಡಬಲ್ ಬ್ಲೈಂಡ್ ಅಂದ್ರೆ ಡಾಕ್ಟರ್ ಗೊತ್ತಿರೋದಿಲ್ಲ, ಪೇಷಂಟ್ ಗೊತ್ತಿರೋದಿಲ್ಲ ಯಾವ್ದು ಕೊಡ್ತಾರೆ ಅಂತ ಹೇಳಿ. ಅವ್ರಿಗೆ ಇಬ್ರಿಗೂ ಸಿಮಿಲರ್ ಲುಕಿಂಗ್ ಕೊಟ್ಟು ತಿಂಗಳು ಕರೆದು ಅದನ್ನ ಟೆಸ್ಟ್ ಮಾಡ್ತಾರೆ ಯಾವ್ದು ಎಫೆಕ್ಟ್ ಅಂತ ಹೇಳಿ. 20,000 ಜನ ಮಾಡಿ ಫಸ್ಟ್ ಇಯರ್ ವ್ಯಾಕ್ಸಿನ್ ಕೊಟ್ಟವ್ರಿಗೆ 84% ಇಮ್ಯುನಿಟಿ ಸಿಗುತ್ತೆ. ಸೆಕೆಂಡ್ ಇಯರ್ 62% ಇಮ್ಯುನಿಟಿ. ವೆರಸ್ ಫ್ಲೂ ವ್ಯಾಕ್ಸಿನ್ ಒಂದು 40 to 50%. ಅದು 1 ವರ್ಷದಲ್ಲಿ ಹೋಗುತ್ತೆ. ಯಾಕಂದ್ರೆ ಮತ್ತೆ RXV 62% ಸೆಕೆಂಡ್ ಇಯರ್ ಇರೋದ್ರಿಂದ ಅದು ಮೋರ್ ದನ್ ಸಫಿಶಿಯಂಟ್. ಅದರಿಂದ 2 ವರ್ಷಕ್ಕೆ ಒಂದ್ಸರಿ ಕೊಟ್ಟರೆ ಸಾಕಾಗುತ್ತೆ RSV ವ್ಯಾಕ್ಸಿನೇಷನ್. ಅದು ಕೊಟ್ರೆ ಸ್ವಲ್ಪ ಸೈಡ್ ಎಫೆಕ್ಟ್ ಇರುತ್ತೆ. ಕೆಲವು ಸರಿ ಇದಿರುತ್ತೆ, ವಾಟ್ಸ್ ಕಾಲ್ಡ್ ಫೆಟಿಗ್, ಅದು ಟೈರ್ಡ್ನೆಸ್. ನೆಕ್ಸ್ಟ್ ಡೇ ದೇ ಗೆಟ್ ಟೈರ್ಡ್. ನಾನು ಶಿಂಗಲ್ಸ್ ವ್ಯಾಕ್ಸಿನ್ ಆಗುತ್ತೆ. ಶಿಂಗಲ್ಸ್ ವ್ಯಾಕ್ಸಿನ್ ಅಡ್ಜುವೆಂಟ್ ಇದೆ. ಅದು ನನಗೆ 2 ಪೇಷಂಟ್ ಆಯಿತು. ನೆಕ್ಸ್ಟ್ ಡೇ ದೇ ಕುಂಟ್ ಗೆಟ್ ಆಫ್ ದಿ ಬೆಡ್, ದೇ ಹ್ಯಾವ್ ಟು ಸ್ಟೇ ಇನ್ ದಿ ಬೆಡ್ ಫಾರ್ ಎ ಡೇ, ದೆನ್ ದೇ ಆರ್ ಆಲ್ ರೈಟ್. ಅದೊಂದು ಆಗುತ್ತೆ. ಮತ್ತೆ ಇದಾಗುತ್ತೆ, ಲೋಕಲ್ ರಿಯಾಕ್ಷನ್ ಆಗುತ್ತೆ. ರೆಡ್ನೆಸ್ ಇರ್ಬೋದು, ಪೈನ್ ಇರ್ಬೋದು ಆರ್ಮ್ ಅಲ್ಲಿ, ಮತ್ತೆ ಸ್ವಲ್ಪ ಫೀವರಿಶ್ ಫೀಲಿಂಗ್ ಎಲ್ಲ ಇರುತ್ತೆ. ಬಟ್ ನಾಟ್ ವೆರಿ ಕಾಮನ್. ಬಟ್ ಇಟ್ಸ್ ನಾಟ್ ಇಸ್ ಅ ಸ್ಮಾರ್ಟ್ ವ್ಯಾಕ್ಸಿನ್, ವೆರಿ ವೆರಿ ಎಫೆಕ್ಟಿವ್ ವ್ಯಾಕ್ಸಿನ್, ವಿಚ್ ಇಸ್ ಆಸ್ ಎ ಗುಡ್ ಆಸ್ ಕೋವಿಡ್ ವ್ಯಾಕ್ಸಿನ್ ಎಫೆಕ್ಟಿವ್ನೆಸ್ ಇರುತ್ತೆ. ಮತ್ತೆ ಇನ್ನೊಂದು ಇದು ಜನರಲ್ ಪಬ್ಲಿಕ್ ಈಗ ರಿಲೀಸ್ ಆಗಿದೆ. TGA ಅಪ್ರೂವ್ ಆಗಿದೆ. ಒಂದು 2 ತಿಂಗಳು ಆಯ್ತು ಅಷ್ಟೇನೆ. ದೇ ಆರ್ ಪ್ರಮೋಟಿಂಗ್ ಅಲಾಟ್ ಬಿಕಾಸ್ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ನೋಡಿ ವೈರಲ್ಗೆ. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಬಿಕಾಸ್ ಸಿಕ್ಕಾದಿ ನ್ಯೂಮೋನಿಯಾ ಆದ್ರೆ ಹೇಳಕ್ಕಾಗಲ್ಲ. 70-80 year old ಡಯಾಬಿಟಿಸ್, ಆಸ್ಮಾ ಇದ್ದವ್ರಿಗೆ, ಸ್ಮೋಕರ್ಗೆಲ್ಲ ಭಾರಿ ಡೇಂಜರಸ್. ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಅದು 1 ಇಂಜೆಕ್ಷನ್ ಕೊಟ್ಟರೆ 1 ವಾರದಲ್ಲಿ ಇಮ್ಯುನಿಟಿ ಶುರು ಆಗುತ್ತೆ. ಬಟ್ ಯೂಶಲಿ ಎವ್ರಿ ಇಯರ್ ಬೇಕಾಗೋದಿಲ್ಲ. ಅಂದ್ರೆ 62 years ಫಸ್ಟ್ ಸೆಕೆಂಡ್ ಇರುತ್ತೆ. ಆಮೇಲೆ ಇನ್ನು ಗೊತ್ತಿಲ್ಲ, ಇದು ಹೊಸ ವ್ಯಾಕ್ಸಿನ್, ಏನು ಗೊತ್ತಾಗಿಲ್ಲ. ಅದರಿಂದ ನೋಡ್ಬೇಕಿಂದ 2 ವರ್ಷ ಏನಾಗ್ತದೆ. ಅದು ಒಂದೇ ಪ್ರಾಬ್ಲಮ್ ಅಂದ್ರೆ ಅದು PBS ಅಲ್ಲಿ ಇಲ್ಲ. ಒಂದು ಇಂಜೆಕ್ಷನ್ $300.
ಅದರಿಂದ ಹುಷಾರಾಗಿರೋದು ಒಳ್ಳೇದು. ನಾವು ಹುಷಾರಾಗಿರೋದು ಕರೆಕ್ಟ್. ಆಲ್ವೇಸ್ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಆದ್ರೆ ನಾನು ಇಬ್ರು ಪೆನ್ಷನ್ ತಗೊಂಡಿದ್ದಾರೆ, ಪ್ರಿಸ್ಕ್ರಿಪ್ಷನ್ ತಗೊಂಡು ಹೋಗಿದ್ದಾರೆ. ನನ್ನ ಲೈಫ್ ಸೇವ್ ಆಗೋದಾದ್ರೆ $300 ಇದೆ, ನಥಿಂಗ್ ಅದು ಇದು. ಮತ್ತೆ ಪ್ರೈವೇಟ್ ಮೆಡಿಕಲ್ ಫಂಡ್ ಇದ್ರೆ ಸ್ವಲ್ಪ ದುಡ್ಡು ಸ್ವಲ್ಪ ಎಲ್ಲೋ ಒಂಚೂರು ರಿಫಂಡ್ ಸಿಗಬಹುದು. ಹೌದೌದು. ನಿಮ್ಗೆ ಗೊತ್ತಿಲ್ಲ ನಾವು ಈ ಕಂಟ್ರಿಲಿ ಎಷ್ಟು ಲಕ್ಕಿ ಇದೀವಿ ಅಂತ ಹೇಳಿ. ಎಷ್ಟು ಸಬ್ಸಿಡಿ ಇದೆ ಅಂದ್ರೆ ಗವರ್ಮೆಂಟ್. ಮೊನ್ನೆ ಓದ್ತಾ ಇದ್ದೆ, ಒಂದು ಸಿಸ್ಟಿಕ್ ಫೈಬ್ರೋಸಿಸ್ ಅಂತ ಕೇಳಿದ್ರೆ, ಸಿಸ್ಟಿಕ್ ಫೈಬ್ರೋಸಿಸ್ ಮಕ್ಕಳಿಗೆ ಆಗುತ್ತೆ, ಅವ್ರಿಗೆ ಫ್ಲೇಮ್ ಮೇಲೆ ತಿಕ್ಕಾಗಿ ಉಸಿರಾಡಕ್ ಆಗೋದಿಲ್ಲ. ಅದಕ್ಕೆ ಅಪ್ರೂವ್ ಮಾಡಿದ್ದಾರೆ ಒಂದು ಡ್ರಗ್. ಅದಕ್ಕೆ ಎಷ್ಟು ಗೊತ್ತಾ, ವರ್ಷಕ್ಕೆ $250,000 ಒಂದು ಮನೆ, ಒಂದು ವರ್ಷದ ಟ್ರೀಟ್ಮೆಂಟ್. ಅಂಡ್ ಗವರ್ಮೆಂಟ್ $3 ಕೊಡ್ತಾ ಇದಾರೆ ಮಕ್ಕಳಿಗೆ. ನೋಡಿ ಅದು ನಾವ್ ಲಕ್ಕಿ. ಅಮೆರಿಕ ಇಲ್ಲ. ಹೌದು. ನಾನು ರಾಸ್ ಗಿಟನ್ ಮೊನ್ನೆ ಹೆರಾಳಲ್ಲಿ ನೋಡ್ತಾ ಇದ್ದೆ. ಪ್ರಾಬ್ಲಿ ಆಸ್ಟ್ರೇಲಿಯಾ ಗಟ್ ದಿ ಬೆಸ್ಟ್ ಇನ್ ದಿ ವರ್ಲ್ಡ್ ಸಿಸ್ಟಮ್ ಅಂತ ಹೇಳಿ. ಹಾಸ್ಪಿಟಲ್ ಚೆನ್ನಾಗಿದೆ. ನಾನು ಮೊನ್ನೆ ಒಂದ್ಸರಿ ಪ್ರಿನ್ಸ್ ಆಫ್ ವೇಲ್ಸ್ ಹಾಸ್ಪಿಟಲ್ ಹೋಗಿದ್ದೆ ಫ್ರೆಂಡ್ ನೋಡಕ್ಕೆ. ಅದು 5 ಸ್ಟಾರ್ ಇದ್ದಾಗಿದೆ. ಬಿಲ್ಡಿಂಗ್ ಎಲ್ಲ 5 ಸ್ಟಾರ್ ಇದೆ, ಅಷ್ಟು ಚೆನ್ನಾಗಿದೆ. ಲಕ್ಕಿ ಟು ಬಿ ಹಿಯರ್. ಏನಿವೆ ಈಗ ಮಹೇಶ್ ರಾವ್ ಏನಾರ ಕೇಳ್ತೀರಾ? ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ ಮಹೇಶ್. ಸರ್, ನಂದೊಂದು ಪ್ರಶ್ನೆ ಇತ್ತು. ಈಗ ಹೆಚ್ಚಿನ ಮಕ್ಕಳಿಗೆ 2 ವರ್ಷದ ವಯಸ್ಸಿನವ್ರಿಗೆ RSV ಅಂತ ಹೇಳ್ತಾರೆ. ಬಟ್ ಅವ್ರ ದೇಹದಲ್ಲಿ ಈಗಾಗಲೇ RSV ಇದ್ರೆ ತಿರ್ಗಾ ಬರೋ ಚಾನ್ಸಸ್ ಇದೆಯಾ? ಹೌದೌದು. ಅದು ತಿರ್ಗಾ ಬರೋ ಚಾನ್ಸ್ ಇದೆ. ಆಂಟಿಬಾಡಿ ನಾಟ್ ಲೈಫ್ ಲಾಂಗ್ ಇಲ್ಲ. ಫ್ಲೂ ತಿರ್ಗಾ ಬರ್ಬೋದಲ್ಲ, ಸೇಮ್ ಥಿಂಗ್. ಅದೇ ಮಕ್ಕಳದ್ದು ಹೇಳಕ್ ಹೋಗಿದ್ದೆ. ಮಕ್ಕಳದು ಡೇಂಜರಸ್ ಅಂದ್ರೆ 2 months ಮೇ ಬಿ, ಬಟ್ ಇನ್ಫೆಂಟ್ ಡೇಂಜರಸ್. ಅಪ್ ಟು 18 months ತುಂಬಾ ಡೇಂಜರಸ್. ಅವ್ರಿಗೆ ಅಡ್ಮಿಷನ್ ಆದ್ರೆ ನ್ಯೂಮೋನಿಯಾಗಿ ಆಂಟಿಬಾಡಿ ಎಲ್ಲ ಕೊಡ್ಬೇಕಾಗುತ್ತೆ, ಸೀರಿಯಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಈಗ ನಾನು ಹೇಳಿದ್ದು ಅಬ್ರೋಸೋತ್ ಇದೆ, ಅದು ಆಲ್ಸೋ ಇದೇ ತರನೇ RSV ವ್ಯಾಕ್ಸಿನ್ ಹಾಸ್ಪಿಟಲ್ ಕೊಡ್ತಾ ಇದಾರೆ. ಪ್ರೆಗ್ನೆನ್ಸಿ ಕೊಡ್ತಾರೆ ಬಿಡಿ, 32 36 ಕೊಡ್ತಾರೆ. ಪ್ರೆಗ್ನೆಂಟ್ ಕೊಟ್ಟಮೇಲೆ ಪ್ರೆಗ್ನೆಂಟ್ ಇದು ಆಂಟಿಬಾಡೀಸ್ ಇಮ್ಯುನಿಟಿ ಚಿಲ್ಡ್ರನ್ ಕ್ಯಾರಿ ಆಗುತ್ತೆ. ಅವ್ರಿಗೆ ಸಾಧಾರಣ 6 ತಿಂಗಳ ತನಕ ಇರುತ್ತೆ. ಸೊ ಆಫ್ಟರ್ 6 months ಆದ್ಮೇಲೆ ಅವ್ರಿಗೆ ಲಂಗ್ ಪ್ರಾಬ್ಲಮ್ ಇದ್ರೆ, ರೆಸ್ಪಿರೇಟರಿ ಪ್ರಾಬ್ಲಮ್ ಇದ್ರೆ ಅವ್ರಿಗೆ ತಿರ್ಗಾ ಕೊಡ್ತಾರೆ ಇನ್ನೊಂದು ಡಿಫ್ರೆಂಟ್ ಇಂಜೆಕ್ಷನ್. ಅದ್ರ ಹೆಸರು ಕಾಂಟ್ ರಿಮೆಂಬರ್ ಆಫ್ ಹ್ಯಾಂಡ್, ಬಟ್ ಬೇಫೋರ್ಟಸ್ ಅಂತ ಹೇಳಿ, ಬೇಫೋರ್ಟಸ್, ದಟ್ಸ್ ಇನ್ಫೆಂಟ್ ಕೊಡ್ತಾರೆ. ಸೊ ಬಟ್ ಫ್ಲೂ ತರ ಇಸ್ ನಾಟ್ ಎ ಇಮ್ಯುನಿಟಿ ವಿಚ್ ಲಾಸ್ಟ್ ಫಾರ್ ಅ ಲಾಂಗ್ ಟೈಮ್, ಓನ್ಲಿ ಫಾರ್ ಕಪಲ್ ಆಫ್ ಮಂತ್ಸ್ ಕಮ್ ಬ್ಯಾಕ್. ಈ ಕೋವಿಡ್ ಸೇಮ್ ಅಲ್ಲ, ಒಂದು 5-6 ತಿಂಗಳು ಇರುತ್ತೆ ಮತ್ತೆ ಬರುತ್ತೆ. ಸೊ ನಾವೀಗ ಅಡ್ವೈಸ್ ಮಾಡಿದ್ದು ಕೋವಿಡ್ 6 months ಒಂದ್ಸರಿ ಇಂಜೆಕ್ಷನ್ ತಗೊಂಡು ಅಂತ ಹೇಳಿ, ಸಿಮಿಲರ್ ಟು ದಟ್. ಮತ್ತೆ ಇದು RSV ಮತ್ತೆ ಸಾಮಾನ್ಯ ಶೀತ ಮತ್ತೆ ಕೋವಿಡ್ ನಡುವೆ ವ್ಯತ್ಯಾಸ ಏನಿದೆ? ಸಿಂಪ್ಟಮ್ಸ್ ಅಲ್ಲಿ ವ್ಯತ್ಯಾಸ ಏನಿಲ್ಲ. ಎರಡರಲ್ಲೂ ಸೋರ್ತು ಇರುತ್ತೆ, ಕಾಫ್ ಇರುತ್ತೆ, ಬಾಡಿ ಏಕ್ ಇರುತ್ತೆ. ಕೋವಿಡ್ ಅಂದ್ರೆ ಸ್ವಲ್ಪ ಸೀರಿಯಸ್ ಇರುತ್ತೆ, ಬಟ್ ಕೆಲವರಿಗೆ ಲಾಂಗ್ ಕೋವಿಡ್ ಆಗುತ್ತೆ. ಅಂದ್ರೆ ಕೋವಿಡ್ ಆದ್ಮೇಲೆ 5-6 ತಿಂಗಳು ಪ್ರಾಬ್ಲಮ್ ಇರುತ್ತೆ. ಸೊ ಕೋವಿಡ್ ಇನ್ನೂ ಆಗ್ತಾನೆ ಇದೆ. ಈಗ JN1 ಅಂತೇಳಿ ಇನ್ನೊಂದು ನ್ಯೂ ಸ್ಟ್ರೈನ್ ಶುರು ಆಗಿದೆ. ಇಂಡಿಯಾದಲ್ಲಿ ಶುರು ಆಯ್ತು, ಈಗ ವರ್ಲ್ಡ್ ಓವರ್ ಸ್ಪ್ರೆಡ್ ಆಗ್ತಾ ಇದೆ. ಅದಕ್ಕೆ ನ್ಯೂ ವ್ಯಾಕ್ಸಿನ್ ಬರ್ತಾ ಇದೆ, ಪ್ರಾಬ್ಲಿ ಇನ್ನೊಂದು 5-6 ತಿಂಗಳು ನ್ಯೂ ವ್ಯಾಕ್ಸಿನ್. ಬಟ್ ಈಗಲೂ ಒಂದು ನ್ಯೂ ಓಲ್ಡ್ ವ್ಯಾಕ್ಸಿನ್ ತಗೊಳ್ಳೋದು ಎಲ್ಲ ಅಡ್ವೈಸ್ ಮಾಡ್ತಾ ಇದಾರೆ. ಎಲ್ಡರ್ಲಿ ಪೀಪಲ್ ಅವರಿಗೆಲ್ಲ 65 ವರ್ಷದವ್ರಿಗೆ ಹೇಳ್ತಾ ಇದಾರೆ. ಸೊ ಸಿಂಪ್ಟಮ್ಸ್ ಏನು ಡಿಫ್ರೆನ್ಸ್, ಓನ್ಲಿ ಡಿಫ್ರೆನ್ಸ್ ಗೊತ್ತಾಗೋದು ಸ್ವಾಬ್ ಮಾಡಿದ್ರೆ. ಬಟ್ ಹೆಚ್ಚಾಗಿ ನಾವು ಇವ್ರಿಗೆ ಸ್ವಾಬ್ ಮಾಡಕ್ ಆಗೋದಿಲ್ಲ, RSV ಡೌಟ್ ಇದ್ರೆ, ಯಾಕಂದ್ರೆ ಟ್ರೀಟ್ಮೆಂಟ್ ಇಲ್ಲ. ಸೊ ಸ್ವಾಬ್ ಮಾಡಿ ಪ್ರಯೋಜನ. ಹಾಸ್ಪಿಟಲ್ ಸ್ವಾಬ್ ಮಾಡ್ತಾರೆ, ಕೆಲವು ದುಡ್ಡು ಪ್ರಾಕ್ಟೀಸ್ ಅಲ್ಲಿ ಸ್ವಾಬ್ ಮಾಡ್ತಾರೆ, ಥ್ರೋಟ್ ಸ್ವಾಬ್ ಮತ್ತೆ ನೈಸಲ್ ಸ್ವಾಬ್ ಸೇಮ್ ಇದು ಮಾಡಿದಾಗೆ. ಅದಕ್ಕೆ PCR ಅಂತ ಹೇಳಿ ಮಾಡಿ, ಅದಕ್ಕೆ ವಿತಿನ್ ಎ ಡೇ ಅವ್ರಿಗೆ ಇದು ಬರುತ್ತೆ, ಗೊತ್ತಾಗುತ್ತೆ ಆವಾಗ ಇದೆ ಅಂತ ಹೇಳಿ. ದಟ್ಸ್ ಓನ್ಲಿ ಡಯಾಗ್ನೋಸಿಸ್. ಬೇರೆ ಸಿಂಪ್ಟಮ್ ಅಲ್ಲಿ ಏನು ಮಾಡೋಕ್ಕಾಗಲ್ಲ, ಎಲ್ಲ ಸೇಮೆ. ಜ್ವರ ಇರುತ್ತೆ, ಬಾಡಿ ಏಕ್ ಇರುತ್ತೆ, ಸೋತುಡ್ ಇರುತ್ತೆ, ಕಾಫ್ ಇರುತ್ತೆ, ಅಂಡ್ ಟಯರ್ಡ್ನೆಸ್ ಇರುತ್ತೆ. ಅದೇ ಲಾಂಗರ್ ಟರ್ಮ್ ಇಂಪ್ಯಾಕ್ಟ್ಸ್ ಆಫ್ RSV ಡಾಕ್ಟರ್. ಲಾಂಗರ್ ಟರ್ಮ್ ಏನು ಆತರ ಇಲ್ಲ, ಕೋವಿಡ್ ತರ ಇಲ್ಲ, ಆಲ್ಮೋಸ್ಟ್ ಲೈಕ್ ಫ್ಲೂ ತರನೇ. ಹೆಚ್ಚಾಗಿ ಜನಗಳಿಗೆ ಇದಾವಲ್ಲ. ಬಟ್ ನಾನು ಹೇಳಿದ ಎಲ್ಡರ್ಲಿ ಪೀಪಲ್ ಸೋಲಿ ಗಿವನ್ ಆಫ್ಟರ್ 60 ಇಂಡಿಕೇಶನ್. 60 ಬಿಲೋಗೆ ಇಲ್ಲ RSV ಅಂತ ಹೇಳಿ. 60-70 ಇದ್ದವ್ರಿಗೆ ಡಯಾಬಿಟಿಸ್, ಇದು ಆಸ್ಮಾ ಇದ್ದವ್ರಿಗೆ ತಗೊಂಡ್ರೆ ಒಳ್ಳೇದು, ಪ್ರಿವೆನ್ಷನ್ ಬೆಟರ್. ಅದು ನಾನು ಹೇಳಿದಾಗ $300 ಸದ್ಯಕ್ಕೆ. ಬಟ್ ಕಂಪನಿ ಟ್ರೈ ಮಾಡ್ತಾ ಇದಾರೆ
ಇಲ್ಲಿ ಸಿಸ್ಟಮ್ ಮುಂಚೆ TG ಅಂತಿದೆ, TG ಅಪ್ರೂವ್ ಆಗಬೇಕು to be used in the country. Next it goes to the government for the approval for the PBS. And ಇನ್ನು 5-6 ತಿಂಗಳು 1 ವರ್ಷದಲ್ಲಿ PBS ಬರ್ಬೋದು. ಅದು ಬಂದ್ರೆ ಪೆನ್ಷನರ್ಗೆ $6 $7 ಬಾಕಿ $30 ಸಿಗುತ್ತೆ. ಆವಾಗ ಹೆಚ್ಚು ಜನ ತಗೊಳ್ತಾರೆ. ಈಗ ಸ್ವಲ್ಪ $300 ಆದ್ರಿಂದ ಕೆಲವು ಲೈಫ್ ಕ್ವಶನ್ ಆದ್ರೆ $300 ಖರ್ಚು ಮಾಡಕ್ಕೆ ಹಿಂದೆ ಹೇಳ್ತಾರೆ. ಅವರು ಪಬ್ ಹೋಗ್ತಾರೆ, ಕುಡಿತಾರೆ, ಸಿಗರೇಟ್ ಎಲ್ಲ ಆಗುತ್ತೆ, ಹಾಲಿಡೇ ಹೋಗ್ತಾರೆ, $300 ವ್ಯಾಕ್ಸಿನ್ ಕೊಡಿದ್ರೆ ನಮ್ಗೆ ಗವರ್ಮೆಂಟ್ ಕೊಡ್ಬೇಕು ಅಂತಾರೆ. ದಟ್ಸ್ ದ ಪ್ರಾಬ್ಲಮ್ ಇಲ್ಲಿ. ಜನರಿಗೆ ಅರಿವೇ ಇಲ್ವಲ್ಲ ಡಾಕ್ಟರ್, RSV ಅಂತ ಗೊತ್ತೇ ಇಲ್ಲ. ಅರಿವೇ ಇಲ್ಲ. ಕರೆಕ್ಟ್ ಇತ್ತು. ನಮಗೂ ಗೊತ್ತಿದ್ದು ಡಾಕ್ಟರ್ಗಳು ಮಕ್ಕಳಿಗೆ ಜಾಸ್ತಿ ಗೊತ್ತಿತ್ತು. ಮಕ್ಳಿಗೆ RSV ತುಂಬಾ ಕೆಲವು ವರ್ಷದಿಂದ ಗೊತ್ತಿದೆ, ಬಟ್ ಟ್ರೀಟ್ಮೆಂಟ್ ಏನಿರಲಿಲ್ಲ. ನಾವು ಪ್ರಿವೆಂಟ್ ಮಾಡಕ್ಕೆ ಹೇಳ್ತಾ ಇತ್ತು ಅಷ್ಟೇನೆ. ಬಟ್ ಅಡಲ್ಟ್ಸ್ ಅಲ್ಲಿ ಈಗ ಗೊತ್ತಾಗ್ತಾ ಇರೋದು. ನಾನು ರಿಪೋರ್ಟಿಂಗ್ ಶುರುವಾಗಿದೆ 21 ಅಲ್ಲಿ, 2 ವರ್ಷ ಆಯ್ತು ಶುರುವಾಗಿ. ಈಗ ತುಂಬಾ ಮಾಡ್ತಾ ಇದಾರೆ, ತುಂಬಾ ರಿಸರ್ಚ್ ಮಾಡಿದ್ದಾರೆ ಈ ವ್ಯಾಕ್ಸಿನ್ ತರಕ್ಕೆ. ನಾನು ಹೇಳಿದ 25,000 ಜನ ಕೊಟ್ಟು ಟ್ರಯಲ್ ಮಾಡಿ ಎಲ್ಲ ಅಪ್ರೂವ್ ಆಗಿದೆ. 5 ವರ್ಷ ಡೆವಲಪ್ ಆಗ್ತಾನೆ ಇದೆ. ಸೊ ಪೀಪಲ್ ಗೊತ್ತಿಲ್ಲ RSV. ಕೋವಿಡ್ ಯಾರಿಗೂ ಗೊತ್ತಿತ್ತು? ಕೋವಿಡ್ ಬರೋದು ಮುಂಚೆ ಸೇಮ್ ಅಲ್ಲ. ಇದನ್ನು ಅಷ್ಟೇನೆ ಬರುತ್ತೆ. ಈಗ ನೆಕ್ಸ್ಟ್ 1 ವರ್ಷದಲ್ಲಿ ಗೊತ್ತಾಗುತ್ತೆ ಎಲ್ಲ. ಈಗೆಲ್ಲ 2 ಡೋಸ್ ಎಲ್ಲ ಮಾಡ್ತಾ ಇದಾರೆ. ಸೊ ಇದು ವ್ಯಾಕ್ಸಿನ್ PBS ಬಂದ್ರೆ $30 ಆದ್ರೆ ದೆನ್ ತುಂಬಾ ಜನ ತಗೊಳ್ತಾರೆ, ಗೊತ್ತಾಗುತ್ತೆ ಎಲ್ರಿಗೂ. ಆದ್ರೆ ಡಾಕ್ಟರ್ ಇದು ಕೋವಿಡ್ ಸ್ಟ್ರೇನ್ ಅಂತ ಏನಲ್ಲ. ಸೊ 2021 ಇಲ್ಲ, ಇದು ಕೋವಿಡ್ ಅಲ್ಲ, ಇದು ಡಿಫರೆಂಟ್ ವೈರಸ್, ರೆಸ್ಪಿರೇಟರಿ ಸಿಂಕ್ಟಿಯಲ್ ವೈರಸ್ ಅಂತೇಳಿ RSV. ಆಲ್ಮೋಸ್ಟ್ ಲೈಕ್ ಫ್ಲೂ, ಕಸಿನ್ ಆಫ್ ಫ್ಲೂ ಅಂತ ಹೇಳ್ಬೋದು. ಬಟ್ ಮೋರ್ ವಿರುಲೆಂಟ್, ಮೋರ್ ಸ್ಟ್ರಾಂಗರ್ ದನ್ ಫ್ಲೂ. ಬಟ್ ನೀವ್ ಹೇಳ್ದ ಮಕ್ಕಳಿಗೆ ಜಾಸ್ತಿ. ಮಕ್ಕಳು ಅಡ್ಮಿಷನ್ ತುಂಬಾ ಆಗ್ತಾ ಇದೆ. ಇನ್ಫೆಂಟ್ ಆದ್ರಿಂದ ಡಾಕ್ಟರ್ ಇವಾಗ ಬಟ್ ಆದ್ರಿಂದ ಡಾಕ್ಟರ್ ಇವಾಗ ಮಕ್ಕಳ ವಿಚಾರದಲ್ಲಿ ಅಥವಾ 60 ವರ್ಷ ಮೇಲ್ಪಟ್ಟ ನಮ್ಮಂತವ್ರು ಯಾವ ತರ ಪ್ರಿಕಾಷನ್ಸ್ ತಗೊಂಡ್ರೆ ಒಳ್ಳೇದು ಅಂತ ಈ ಚಳಿಗಾಲದಲ್ಲಿ? ಅದೇ ಒಂದು ಫ್ಲೂ ವ್ಯಾಕ್ಸಿನ್ ಆಗ್ಲೇಬೇಕು. ಅದು ತಗೋಬೇಕು. ಮತ್ತೆ ಹೊಸ ನ್ಯೂಮೋನಿಯಾ ವ್ಯಾಕ್ಸಿನ್ ಪ್ರೆವಿನಾರ್ 13 ಅಂತೀರ, ಅದೆಲ್ಲ ನಿಮ್ಗೆ ಆಗಿದೆಯಾ? ಇಲ್ಲ, ನ್ಯೂಮೋನಿಯಾ ಹಳೇದು ಇದೆ. ನ್ಯೂಮೋ ವ್ಯಾಕ್ಸಿನ್ 23 ಅದಲ್ಲ, ಈ ಹೊಸ ಪ್ರೆವಿನಾರ್ 13 ಅದಕ್ಕೆ ಆಗಿದೆ ನೋಡಿ. ಅದು ಮೋರ್ ಇಂಪಾರ್ಟೆಂಟ್, ಇಸ್ ಮೋರ್ ಎಫೆಕ್ಟಿವ್. ಅದು ನ್ಯೂಮೋ ವ್ಯಾಕ್ಸಿನ್ ಬಾರಿ ಕಡಿಮೆ ಈಗ ಅದಾಗ್ತಾ ಇದೆ. ಮತ್ತೆ ಫ್ಲೂ ವ್ಯಾಕ್ಸಿನ್ ನಾವು ಇಟ್ ಇಸ್ ಗುಡ್, $300. ಬಟ್ ಇಫ್ ಯು ಆರ್ ಕೇರ್ಫುಲ್, ವೇರ್ ದಿ ಮಾಸ್ಕ್, ಅವಾಯ್ಡ್ ಕಾಂಟ್ಯಾಕ್ಟ್. ಎಲ್ರಿಗೂ ಶೀತ ಇದ್ದವ್ರಿಗೆ ಸ್ವಲ್ಪ ದೂರ ಇದ್ರೆ ಒಳ್ಳೇದು, ದೂರ ಇದ್ರೆ. ಸೊ ನಿಮ್ಗೆ ಏನಾದ್ರು ಆದ್ರೆ ಡಾಕ್ಟರ್ ಸಿ ಸಮ್ಟೈಮ್ ಸೆಕೆಂಡ್ ಇನ್ಫೆಕ್ಷನ್ ಇರುತ್ತೆ, ಆಂಟಿಬಯೋಟಿಕ್ ಕೊಡ್ತಾರೆ. ಇಲ್ದ್ರೆ ಜಾಸ್ತಿ ಏನು ಮಾಡಕ್ಕಾಗಲ್ಲ. ಸೊ ನೀವ್ ಹೇಳ್ದಾಗೆ ಆರೋಗ್ಯವಾಗಿರೋದು ಬೆಸ್ಟ್. ಆರೋಗ್ಯ ಇರಕ್ಕಾದ್ರೆ ಪ್ರಿವೆಂಟಿವ್ ಮೆಷರ್ ಬೆಸ್ಟ್. ವ್ಯಾಕ್ಸಿನ್ ಇಸ್ ಗುಡ್ ಪ್ರಿವೆಂಟಿವ್ ಮೆಷರ್. ಫ್ಲೂ ವ್ಯಾಕ್ಸಿನ್ ಆಗ್ಲಿ, ಕೋವಿಡ್ ವ್ಯಾಕ್ಸಿನ್ ಆಗ್ಲಿ, ನ್ಯೂಮೋನಿಯಾ ವ್ಯಾಕ್ಸಿನ್ ಆಗ್ಲಿ, RSV ವ್ಯಾಕ್ಸಿನ್ ಆಗ್ಲಿ, ದಟ್ಸ್ ದಿ ಬೆಸ್ಟ್ ಪ್ರಿವೆನ್ಷನ್ ವಿತೌಟ್ ಮೆನಿ ಪ್ರಾಬ್ಲಮ್ಸ್. ಓಕೆ. ಆಮೇಲೆ ಮಹೇಶ್ ಇನ್ನೇನಾದ್ರು ಕೇಳೋದಿತ್ತೆ? ಇನ್ನೇನಿಲ್ಲ, ಇನ್ನೊಂದು ಲಾಸ್ಟ್ ಕ್ವಶನ್ ಇತ್ತು ನಂದು. ನೇಷನ್ ವೈಡ್ 2023 3,645 ಜನ ಐಡೆಂಟಿಫೈ ಆಗಿದ್ರು. 2024 ಈಗ ಒಂದು 5 ತಿಂಗಳಲ್ಲೇ 9,338 ಅಂದ್ರೆ. ಆಮೇಲೆ ವಿಂಟರ್ ಬೇರೆ ಹೋಗ್ತಾ ಇದೀವಿ. ಸೊ ಎಕ್ಸ್ಪೋನೆನ್ಷಿಯಲ್ ಇನ್ಕ್ರೀಸ್ ಇರಬಹುದೇನೋ RSV? ಅದಕ್ಕೆ ಒಂದು ರೀಸನ್ ಇದೆ. ಬಿಫೋರ್ 21 ರಿಪೋರ್ಟಿಂಗ್ ಇರಲಿಲ್ಲ. ಈ ಸ್ಟಾರ್ಟೆಡ್ 21. ಸೊ ಸ್ಟಾರ್ಟ್ ಪೀಪಲ್ ರಿಪೋರ್ಟಿಂಗ್. ಮತ್ತೆ ನೀವು ಹೇಳಿದಾಗೆ ನಾವು ಡಾಕ್ಟರ್ಸ್ಗಳು ನಾವು ಯೂಶಲಿ ಸ್ವಾಪ್ ಮಾಡೋದಿಲ್ಲ, ಯಾಕಂದ್ರೆ ಟ್ರೀಟ್ಮೆಂಟ್ ಇಲ್ಲಲ್ಲ ಅದಕ್ಕೆ. ಸೊ ವಿ ಟೋಲ್ಡ್ ದೆಮ್ ಜಸ್ಟ್ ಹೋಮ್ ಟೇಕ್ ಪೆನಡಾಲ್, ಕಾಫ್ ಮೆಡಿಸಿನ್ ತಗೊಳ್ಳಿ, ಹುಷಾರಿರಿ ಅಂತೇಳಿ. ಹೆಚ್ಚಿನವ್ರು ಏನು ಆಗೋದಿಲ್ಲ. ಮೋಸ್ಟ್ಲಿ ಎಲ್ಡರ್ಲಿ 70-80 ಅಂಡ್ ಡಯಾಬಿಟಿಸ್, ಆಸ್ಮಾ, ಸ್ಮೋಕರ್ಸ್ ಅವ್ರ ಪ್ರಾಬ್ಲಮ್. ನಿಮ್ಗೆ ಶ್ರೀನಿವಾಸ್, ನಾವೆಲ್ಲ ನನ್ಗೂ I'm 82 ಬಟ್ ಸ್ಟಿಲ್ ಐ ಆಮ್ ಕ್ವೈಟ್ ಹೆಲ್ತಿ, ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಬಟ್ ನಾನು ತಗೊಳಕ್ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಮಾಡೋಣ ಅಂತ. ಬಟ್ ನನಗೆ ಲಂಗ್ ಇನ್ಫೆಕ್ಷನ್ ಆಗುದಿಲ್ಲ, ಸ್ಮೋಕರ್ ಅಲ್ಲ ನಾನು. ನನಗೆ ಸೋರ್ ಥ್ರೋಟ್ ಆಗ್ತಾನೆ ಇರುತ್ತೆ.
ನಾನು ತಗೊಳ್ಳೋದು ಮಾಡಿದ್ದೀನಿ ಸೂನ್ ಬಿಕಾಸ್ ಸೂಟ್ ತೋಟ ನನಗೆ ತಿಂಗಳಿಗೆ ಒಂದ್ಸರಿ ಸ್ವಲ್ಪ ಆಗುತ್ತೆ. ಅಂದ್ರೆ ಮಾಸ್ಕ್ ಬೆಸ್ಟ್ ಥಿಂಗ್ ಇಸ್ ಟು ವೇರ್ ದಿ ಮಾಸ್ಕ್. ನಾವು ಸರ್ಜರಿ ಇನ್ನೂ ಮಾಸ್ಕ್ ಹಾಕ್ತೀನಿ, ನಾ ಪೇಷಂಟ್ ಹೇಳ್ತೀನಿ ಮಾಸ್ಕ್ ಹಾಕಿ, ನನ್ನ ಸೆಕ್ರೆಟರಿ ಹಾಕ್ತಾರೆ. ಮಾಸ್ಕ್ ಸ್ಟಾಪ್ಸ್ 80% ಆಫ್ ದ ಇನ್ಫೆಕ್ಷನ್. ಎಲ್ಲ ಡ್ರಾಪ್ಲೆಟ್ ಅಲ್ಲ, ಎಲ್ಲ ಬರೋ ಡ್ರಾಪ್ಲೆಟ್ ಹೆಚ್ಚಾಗಿ. ನಾಟ್ ಲೈಕ್ HIV ಆದ್ರೆ ಡಿಫ್ರೆಂಟ್, ಬ್ಲಡ್ ಹೆಪಟೈಟಿಸ್ ಅದ ಇದು ಬ್ಲಡ್ ಬಾರ್ನ್ ಇಂಟರ್ಕೋರ್ಸ್ ಎಲ್ಲ ಬರುತ್ತೆ. ಬಟ್ ಈ ವೈರಸ್ ಎಲ್ಲ ಕಾಫ್ ಅಂಡ್ ಸ್ನೀಸಿಂಗ್ ಮಾತಾಡಲು ಬರುತ್ತೆ. ಪೀಪಲ್ ಟಾಕ್ ಲೌಡ್, ದೇ ಗೆಟ್ ದಿಸ್ ಸ್ಪೀಟ್ ಔಟ್. ತುಂಬಾ ಡ್ರಾಪ್ಲೆಟ್ ಇರುತ್ತೆ. ಸೊ ಬೆಸ್ಟ್ ಆಫ್ ದಿಸ್ ಇಸ್ ಇಫ್ ಯು ಆರ್ ವರಿಡ್, ಇಫ್ ಯು ಆರ್ ಸಿಕ್, ವೆನ್ ಯು ಗಾಟ್ ವೇರ್ ದ ಮಾಸ್ಕ್. ತುಂಬಾ ಜನ ಹಾಕ್ತಾರೆ, ಇನ್ನೂ ಹಾಕ್ತಾರೆ ಕೆಲ ಎಲ್ಲಲ್ಲಿ ಪೇಪರ್ ನೋಡ್ತಾ ಇರ್ತೀವಲ್ಲ, ಟ್ರೈನ್ ನಲ್ಲಿ, ಬಸ್ ನಲ್ಲಿ, ಆಫೀಸ್ ಗಳಲ್ಲಿ ಹಾಕೊಂಡೆ. ಹೌದೌದು, ಹುಷಾರಿದ್ದವ್ರಿಗೆ ಆದವ್ರ ಮುಂಚೆ ಪ್ರಾಬ್ಲಮ್ ಇದ್ದವ್ರಿಗೆ ಹಾಕ್ತಾನೆ ಇರ್ತಾರೆ. ಸೊ ಬೆಸ್ಟ್ ಆಡ್ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಎನಿ ಡೇ. ಅಂಡ್ ಕ್ಯೂರು ಇಲ್ವಲ್ಲ ಡಾಕ್ಟರ್ ಈಗ ಸದ್ಯಕ್ಕೆ, ಸೊ ಪ್ರಿವೆನ್ಷನ್ ಇಸ್ ದ ಓನ್ಲಿ ಆಪ್ಷನ್ ಅಂತದೆ. ಓನ್ಲಿ ದಟ್ಸ್ ರೈಟ್, ಇದಕ್ಕಂತ ಓನ್ಲಿ ಆಪ್ಷನ್ ಇಸ್ ದಿಸ್ ಒನ್. ಕ್ಯೂರ್ ಇಲ್ಲ, ಬಟ್ ಟ್ರೀಟ್ಮೆಂಟ್ ಇದೆ. ನೀವು ಅಡ್ಮಿಟ್ ಆದ್ರೆ ಆಂಟಿಬಯೋಟಿಕ್ಸ್ ಕೊಡ್ತಾರೆ. ಬೇರೆ ಪೇಷಂಟ್ ಆದವ್ರದೆಲ್ಲ ಬ್ಲಡ್ ತೆಗೆದು ಅದ್ರ ಆಂಟಿಬಯೋಟಿಕ್ ತೆಗೆದು ಅದನ್ನ ಪ್ರಿಸರ್ವ್ ಮಾಡ್ತಾರೆ, ಅದು ಕೊಡ್ತಾರೆ. ಇದು ಮಕ್ಕಳಿಗೆ ಎಫೆಕ್ಟ್ ಆಗುತ್ತೆ, ಬಟ್ ದರ್ ಇಸ್ ಆಲ್ವೇಸ್ ಎ ಡೇಂಜರ್. ಇಟ್ ಮೇ ನಾಟ್ ವರ್ಕ್ ಅಂಡ್ ಮೇ ಟೇಕ್ ಯುವರ್ ಲೈಫ್ ಆಲ್ಸೋ. ಸೊ it may be a bit difficult. A lot of people can't pay $300. ಕಷ್ಟ ಆಗುತ್ತೆ. ಈಗ ಅದು ಕಡಿಮೆ ಆದ್ಮೇಲೆ ಡೆಫಿನೆಟ್ಲಿ ಎಲ್ಲರೂ ತಗೊಂಡಾಗನೆ ಬಹುಶಃ ಮೋಸ್ಟ್ಲಿ 2 ವರ್ಷಕ್ಕೊಂದ್ಸರಿ ಇರ್ಬೋದು, ವರ್ಷಕ್ಕೊಂದ್ಸರಿ ಇರೋದು. ಬೇಕಾದ್ರೆ ನಾನು ಹೇಳಿದ್ರೆ ಫಸ್ಟ್ ಇಯರ್ 84% ಇರುತ್ತೆ, ಸೆಕೆಂಡ್ ಇಯರ್ 62%. 62 is more than enough. 2 is only 40-50%. ಸೊ ಅಕ್ಸೆಪ್ಟಬಲ್ ಲೆವೆಲ್ ಇಸ್ 40-45% ಫಾರ್ ವ್ಯಾಕ್ಸಿನ್ ಗೆ. ಈಗಲ್ಲ ನಾನು ಹೇಳಿದಾಗ ಈಗಲ್ಲ ದೇ ಬಿಕಮ್ ಸ್ಮಾರ್ಟ್ ವ್ಯಾಕ್ಸಿನ್. ದೇ ಆಡ್ ಎನ್ ಎಕ್ಸ್ಟ್ರಾ ಅಡ್ಜುವೆಂಟ್, ಗಿವ್ ಎ ಬೂಸ್ಟ್. ತುಂಬಾ ತುಂಬಾ ಚೆನ್ನಾಗಿ ವಿಚಾರ ತಿಳಿಸ್ಕೊಟ್ರಿ. ಸೊ ಇನ್ನೇನು ಕ್ವಶನ್ ಏನಿಲ್ಲ, ಎಲ್ಲ ಅಷ್ಟೇ. ವಿಷಯ ಎಲ್ಲ ಇಲ್ಲ, ತುಂಬಾ ಚೆನ್ನಾಗಿ ಹೇಳಿದ್ರಿ. ನಮ್ಗೆ ಶ್ರೋತೃಗಳಿಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀವಿ. ಅದರಿಂದ ನಿಮಗೆ ನಮ್ಮ ಶ್ರೋತೃಗಳ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಶ್ರೀನಿವಾಸ್, ಥ್ಯಾಂಕ್ ಯು. ಶ್ರೋತೃಗಳಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ ನಾನು ಖಂಡಿತ ಈ ತರ ನೀವು ಆಗಾಗ್ಗೆ ಈ ತರ ಹೊಸ ವಿಚಾರಗಳು ಬಂದಾಗ ನಮಗೆ ತಿಳಿಸ್ಕೊಡ್ತಾ ಇದ್ರಿ, ತುಂಬಾ ಅನುಕೂಲ. ಅವರೆಲ್ಲ ಶ್ರೋತೃಗಳೆಲ್ಲ ಅವರ ಡಾಕ್ಟರ್ ಹತ್ರ ಕೇಳಿ ಮಾತಾಡಿ ಡಿಸೈಡ್ ಮಾಡ್ಲಿ ಏನ್ ಮಾಡ್ಬೇಕು ಅಂತ ಹೇಳಿ. ಖಂಡಿತ. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಮಹೇಶ್, ಥ್ಯಾಂಕ್ ಯು. ನಮಸ್ಕಾರ. ಬಾಯ್. ಇದುವರೆಗೂ ಕೇಳಿದ್ರಿ ಡಾಕ್ಟರ್ ಪ್ರಭಾಚಂದ್ರ ಅವರ ಜೊತೆ RSV ವಿಚಾರವಾಗಿ ಒಂದು ಸಂದರ್ಶನ. ಪ್ರಭಾಚಂದ್ರ ಅವರಿಗೆ ನಮ್ಮ ಧನ್ಯವಾದಗಳು. ಹಾಗೆ ನನ್ನ ಜೊತೆ ಇದ್ದ ಮಹೇಶ್ ರಾವ್ ಅವರಿಗೂ ಕೂಡ ನಮ್ಮ ಧನ್ಯವಾದಗಳನ್ನು ತಿಳಿಸೋಣ. ಈಗ ಇದು ಸಿಡ್ನಿ ಕನ್ನಡವಾಣಿ 2RR ಕ್ಷೇತ್ರದಿಂದ ಹೊರಬರುತ್ತಿರುವ ಕನ್ನಡ ಕಾರ್ಯಕ್ರಮ. ಈಗ ಮತ್ತೊಂದು ಸ್ಪಾನ್ಸರ್ ಸಂದೇಶ ಕೇಳೋಣ. Refinance with a bank you can feel better about. It's the better big bank, Bendigo Bank, right here at Cox's Road Mall, North Ryde. See for yourself when you switch your home loan to Bendigo Bank and join the bank with the most satisfied home loan customers, with 1.9 million Aussies already benefiting from competitive rates and trusted services. You'll find 2RRR sponsor Bendigo Community Bank North Ryde right here at the Cox's Road Mall, North Ryde. Bendigo Bank, the better big bank. Are you looking to make a positive impact in your local community? Do you love horses? Well, why not volunteer or show your support for the Riding for the Disabled at Marsfield? The RDA is seeking assistance in various roles, ranging from horse welfare and activity coordination to maintenance, gardening, administration and fundraising. For more details, check out their website, rdaride.org.au. What do you get if you mix a Gen Z daughter who's smart, funny, and a funny kind of smart arse, and a Gen X dad who's just trying to keep it all together in a world that's gone berserk with a bunch of the best music that the world has to
offer. The Yoga Stop enjoys this pair of my hands. Saturdays 1 to 2 and Thursdays 9 a.m. to 10 a.m. ಈಗ ಮತ್ತೊಂದು ವಚನ ಕೇಳೋಣ. ಒಲೆ ಹತ್ತಿ ಉರಿದೊಡೆ ಏನಾಗುತ್ತೆ ಅಂತ ಕೇಳಿ. ಅಪರೂಪದ ವಚನ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ, ದರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು, ದರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ. ಏರಿ ನೀರುಂಬಡೆ ಬೇಲಿಕೆಯ ಮೇವಡೆ, ಏರಿ ನೀರುಂಬಡೆ ಬೇಲಿಕೆಯ ಮೇವಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ, ದರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು, ದರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ. ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ, ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ, ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ, ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ, ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ, ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ, ದರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ, ದರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು, ದರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು, ದರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು. ಎಷ್ಟು ಚೆನ್ನಾಗಿದೆ ನೋಡಿ. ನೆಲ ಇದು ಒಲೆ ಹತ್ತಿ ಉರಿದೊಡೆ ಅಲ್ಲಿ ನಿಂತ್ಕೋಬೋದು, ಪರವಾಗಿಲ್ಲ. ಆದರೆ ಭೂಮಿನೇ ಹತ್ಕೊಂಡು ಉರಿದ್ರೆ ನೀವು ಎಲ್ಲಿಗೆ ಹೋಗ್ತೀರಾ ಅಂತ ಕೇಳ್ತಾರೆ. ಎಂಥ ಮಾರ್ಮಿಕವಾದ ವಚನ ಇದು. ಶ್ರೋತೃಗಳೇ, ನಾವು ಹಿಂದಿನ ಕಾರ್ಯಕ್ರಮದಲ್ಲಿ ತಿಳಿಸಿದಂತೆ ಮೇ 25ರಂದು ಸಿಡ್ನಿ ಕನ್ನಡ ಸಂಘ ಒಂದು ಅಮೋಘ ನಾಟಕ ಪ್ರದರ್ಶನವನ್ನು ಏರ್ಪಡಿಸಿದೆ.
ಮುಖ್ಯಮಂತ್ರಿ ಚಂದ್ರು ಮತ್ತು ಸಿಹಿ ಕಹಿ ಚಂದ್ರು ಇಬ್ಬರು ಅಭಿನಯಿಸುವ ಕಾಂತ ಅಂಡ್ ಕಾಂತ ಈ ನಾಟಕ. ಇದನ್ನು ಯರ್ಮಿಂಗ್ಟನ್ ಕಮ್ಯುನಿಟಿ ಸೆಂಟರ್ನಲ್ಲಿ ಪ್ರದರ್ಶನ ಏರ್ಪಡಿಸಲಾಗಿದೆ. ಸಂಜೆ 6 ಗಂಟೆಗೆ, ಮೇ 25ನೇ ತಾರೀಕು. ಪ್ರವೇಶ ದರ $40 ಮತ್ತು $60. ಟಿಕೆಟ್ಗಳಿಗೆ ಕನ್ನಡ ಸಂಘದ ವೆಬ್ಸೈಟ್ಗೆ ಭೇಟಿ ಕೊಡಿ. ಮತ್ತೆ ಹೇಳ್ತೀನಿ, ಮೇ 25 ಯರ್ಮಿಂಗ್ಟನ್ ಕಮ್ಯುನಿಟಿ ಸೆಂಟರ್ನಲ್ಲಿ. ಈಗೊಂದು ಫೋನ್ ಬರ್ತಾ ಇರೋಂಗಿದೆ, ತಗೊಂಡು ಮಾತಾಡ್ತೀನಿ ನಿಮಗೆ. ಹಲೋ 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 ಯಾವುದೋ ಫೋನ್ ಯಾವುದೋ ಕಟ್ಟಾಯಿತು ಅನಿಸುತ್ತೆ. ಯರ್ಮಿಂಗ್ಟನ್ ಕಮ್ಯುನಿಟಿ ಹಾಲ್ನಲ್ಲಿ ಸಂಜೆ 6 ಗಂಟೆಗೆ. ಪ್ರವೇಶ ದರ $40 ಮತ್ತು $60. ಟಿಕೆಟ್ಗಳಿಗೆ ಸಂಘದ ವೆಬ್ಸೈಟ್ಗೆ ಭೇಟಿ ಕೊಡಿ ಅಂತ ಕೇಳಿಕೊಳ್ಳಲಾಗಿದೆ. ಇನ್ನು ಪುಷ್ಪಾ ದೀಕ್ಷಿತ್ ಅವರು ರಾಮಾಯಣದ ಸ್ವಾರಸ್ಯ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಸುಂದರಕಾಂಡದಿಂದ. ಮತ್ತೆ ಒಂದು ನಿಮಿಷ. ಯಾವುದೋ ಫೋನ್ ಬಂದಂಗೆ ಆಯಿತು, ಅದರಿಂದ ಸ್ವಲ್ಪ. ಪುಷ್ಪಾ ದೀಕ್ಷಿತ್ ಅವರು ರಾಮಾಯಣದ ಸುಂದರಕಾಂಡದ ಬಗ್ಗೆ, ಅದರ ಸ್ವಾರಸ್ಯದ ಬಗ್ಗೆ ಒಂದು ರೀತಿಯಲ್ಲಿ ಭಾಷಾಂತರವನ್ನೇ ಮಾಡಿ ಅದನ್ನು ನಮಗೆ ವಾಚನ ಮಾಡಿ ಹೇಳ್ತಾ ಇದ್ದಾರೆ. ಈಗ ಅವರು ಮತ್ತೊಂದು ಕಂತನ್ನು ಕಳಿಸಿದ್ದಾರೆ, ಇದೋ ಕೇಳಿ ಪುಷ್ಪಾ ದೀಕ್ಷಿತ್ ಅವರು. ವಾಲ್ಮೀಕಿ ರಾಮಾಯಣ ಸುಂದರಕಾಂಡ, ಮೊದಲನೇ ಸರ್ಗ. ಮುಮೋಚ ಶಿಲಾಶೈಲೋ ವಿಶಾಲಾ ಸುಮನಶಿಲಾಃ ಮಧ್ಯಮೇನಾರ್ಚಿಷಾಜುಷ್ಟೋ ಧೂಮರಾಜೀರಿವಾನಲಃ ಗಿರಿಣಾ ಪೀಡ್ಯಮಾನಾನಿ ಸರ್ವತಃ ಗುಹಾವಿಷ್ಠಾನಿ ಭೂತಾನಿ ವಿನೇದುರ್ವಿಕೃತೈಸ್ವರೈಃ ಸಮಹಾಸತ್ವಸನ್ನಾದಃ ಶೈಲಪೀಡಾನಿಮಿತ್ತಜಃ ಪೃಥಿವೀಂ ಪೂರಯಾಮಾಸ ದಿಶಶ್ಚೋಪವನಾನಿ ಚ ಶಿರೋಭಿಃ ಪೃಥುಭಿಃ ಸರ್ಪಾ ವ್ಯಕ್ತಸ್ವಸ್ತಿಕಲಕ್ಷಣೈಃ ವಮಂತಃ ಪಾವಕಂ ಘೋರಂ ದದಂಶುರ್ದಶನೈಃ ಶಿಲಾಃ ತಾಸ್ತದಾ ಸವಿಶೈರ್ದಷ್ಟಾಃ ಕುಪಿತೈಸ್ತೈರ್ಮಹಾಶಿಲಾಃ ಜಜ್ವಲುಃ ಪಾವಕೋದ್ದೀಪ್ತಾ ಬಿಭಿದುಶ್ಚ ಸಹಸ್ರಧಾ. ಮಹಾ ಅಗ್ನಿಯ ಸಪ್ತಾರ್ಚಿಗಳಲ್ಲಿ ಸುಲೋಹಿತ ಎಂಬುದು ಮಧ್ಯಮಾರ್ಚಿಯು ಅದರ ಜ್ವಾಲೆಗಳಿಂದ ಹೊಗೆಯು ಹೊರಸೂಸುವಂತೆ ಆಂಜನೇಯನಿಂದ ಅದುಮಲ್ಪಟ್ಟ ಆ ಮಹೇಂದ್ರಗಿರಿಯಿಂದ ಮಣಿಶಿಲೆಗಳಿಂದ ಯುಕ್ತವಾದ ದೊಡ್ಡ ದೊಡ್ಡ ಬಂಡೆಗಳು ಸಿಡಿದು ಪುಡಿಪುಡಿಯಾಗಿ ಬಿದ್ದವು. ಹನುಮಂತನಿಂದ ಅದುಮಲ್ಪಟ್ಟ ಪರ್ವತವು ಕಂಪಿಸಿದಾಗ ಪರ್ವತದ ಗುಹೆಗಳಲ್ಲಿದ್ದ ಎಲ್ಲ ಪ್ರಾಣಿಗಳು ತೊಂದರೆಗೊಳಗಾಗಿ ಎಲ್ಲ ಕಡೆಗಳಿಂದಲೂ ವಿಕಾರ ಸ್ವರಗಳಿಂದ ಕೂಗಿಕೊಂಡವು. ಪರ್ವತದ ಕಂಪನದಿಂದ ಗುಹೆಗಳಲ್ಲಿ ವಾಸ ಮಾಡುತ್ತಿದ್ದ ಎಲ್ಲ ಪ್ರಾಣಿಗಳು ಭಯದಿಂದ ಆರ್ತನಾದಗಳನ್ನು ಮಾಡಿದವು. ಆ ಆಕ್ರಂದನ ಧ್ವನಿಯು ಭೂಮಂಡಲವನ್ನು, ಉಪವನಗಳನ್ನು, 10 ದಿಕ್ಕುಗಳನ್ನು ವ್ಯಾಪಿಸಿತು. ಸ್ಪಷ್ಟವಾಗಿ ಕಾಣುವ ಸ್ವಸ್ತಿಕ ಲಕ್ಷಣಗಳಿಂದ ಕೂಡಿಕೊಂಡಿದ್ದ ದೊಡ್ಡ ದೊಡ್ಡ ಹೆಡೆಗಳನ್ನು ಹೊಂದಿದ್ದ ಭಾರೀ ಸರ್ಪಗಳು ಪರ್ವತವು ನಡುವಿಕೆಯಿಂದ ಖತಿಗೊಂಡು ಮುಖದಿಂದ ಘೋರವಾಗಿ ವಿಷಾಗ್ನಿಯನ್ನು ಕಾರುತ್ತಾ ವಿಷದ ಹಲ್ಲುಗಳಿಂದ ಬಂಡೆಗಳನ್ನೇ ಕಚ್ಚುತ್ತಿದ್ದವು. ಕೋಪಗೊಂಡ ಆ ಮಹಾ ವಿಷ ಸರ್ಪಗಳಿಂದ ಕಚ್ಚಲ್ಪಟ್ಟ ಮಹೇಂದ್ರ ಪರ್ವತದ ದೊಡ್ಡ ದೊಡ್ಡ ಬಂಡೆಗಳು ಅಗ್ನಿಯಿಂದ ಉದ್ದೀಪನಗೊಂಡು ಪ್ರಜ್ವಲಿಸುತ್ತಾ ಕ್ಷಣ ಮಾತ್ರದಲ್ಲಿ ಸಾವಿರಾರು ಚೂರು ಚೂರುಗಳಾಗಿ ಒಡೆದು ಹೋದವು. ಈಗ ಒಂದು ದೂರವಾಣಿ ಕರೆ, ನಮ್ಮ ಮನೆಯಿಂದಾನೆ ಉಷಾ ಶ್ರೀನಿವಾಸ್ ಮಾತಾಡ್ತಾ ಇದ್ದಾರೆ. ಹೇಳಬೇಕು. ನಮಸ್ಕಾರ ನಮ್ಮ ಸಿಡ್ನಿ ಕನ್ನಡವಾಣಿಯ ಶ್ರೋತೃ ಬಾಂಧವರಿಗೆ. ಇವತ್ತು ಮದರ್ಸ್ ಡೇ ಪ್ರಯುಕ್ತ ಸಿಡ್ನಿನಲ್ಲಿ ಬೇಕಾದಷ್ಟು ಕಡೆ ಅವರವರ ಇದ್ರ ಪ್ರಕಾರ ನಡೀತಾ ಇದೆ. ಆದ್ರೆ 26 ವರ್ಷಗಳಿಂದ ಕನ್ಸಿಸ್ಟೆಂಟ್ ಆಗಿ ನಮ್ಮ ಸಮುದಾಯದ ಪೂರ್ಣಿಮಾ ನಾಗರಾಜು ಪ್ರತಿ ವರ್ಷನೂ ಬೇರೆ ಬೇರೆ ತರ ಸ್ಪೆಷಲ್ ಆಗಿ ಆರ್ಗನೈಸ್ ಮಾಡ್ತಾರೆ. ಇಷ್ಟು ಮಳೆ ಅಂತ ಗೊತ್ತಿದ್ದು ಕೂಡ
24 ಜನದ್ದು ಒಂದು ಬಸ್ಸನ್ನ ರೆಡಿ ಮಾಡಿ ಅವರು ಎಪ್ಪಿಂಗ್ ಅಂಡ್ ಸ್ಟ್ರಾತ್ಫೀಲ್ಡ್ 2 ಕಡೆ ಪಿಕಪ್ ಮಾಡಿ ಮಿನಾಮೋರಾ ಫಾಲ್ಸ್ ಹೋಗಿ ಮಧ್ಯದಲ್ಲಿ ಟೆಂಪಲ್ ಅಲ್ಲಿ ಬ್ರೇಕ್ಫಾಸ್ಟ್ ಪ್ರೇಯರ್ ಮುಗಿಸ್ಕೊಂಡು ಆಮೇಲೆ ಅಲ್ಲೇ ಲಂಚ್ ಮಂಜಿತ್ತಂತೆ ವಾಕಿಂಗು ನೋಡಿ ಎಷ್ಟು ಚೆನ್ನಾಗಿ ಕನ್ಸಿಸ್ಟೆಂಟ್ ಆಗಿ ಮಾಡೋದು. ಇಟ್ ಈಸ್ ನಾಟ್ ಈಸಿ. ಅವರು ತುಂಬಾ ಚೆನ್ನಾಗಿ ಮದರ್ಸ್ ಡೇನ ಬರೀ ಮದರ್ಸ್ ಮಾತ್ರ ಹೋಗೋದು ಅಲ್ಲಿಗೆ, ಫಾದರ್ಸ್ ಇಲ್ಲ. ಅದು ಒಂದು ಸ್ಪೆಷಾಲಿಟಿ ಮಾಡ್ತಾ ಇದ್ದಾರೆ. ಅದೊಂದು. ಇನ್ನೊಂದೇನು ಅಂತ ಅಂದ್ರೆ ಇವತ್ತು ಬಸವ ಜಯಂತಿ ಪ್ರಯುಕ್ತ ಮಾತಾಡಿದ್ರಲ್ಲ, ಯಾವಾಗ್ಲೂ ನಮ್ಮ ವೀರಶೈವ ಕಮಿಟಿನವರು ಬಸವ ಸಮಿತಿ ಕಮಿಟಿನವರು ಇಂಡಿಯಾದಿಂದ ಸ್ವಾಮಿಗಳನ್ನ ಕರೆಸ್ತಾರೆ. ಅವ್ರುಗಳು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಅವ್ರ ಮಾತು ಕೇಳ್ತಾ ಇದ್ರೆ ನಾವು 18 ಚಾಪ್ಟರ್ ಭಗವದ್ಗೀತೆನ ರಾಮಾಯಣನ ಕೇಳೋದೇ ಬೇಡ. ಅವ್ರ ಸಂದೇಶಗಳು ಅಷ್ಟು ಪ್ರಾಕ್ಟಿಕಲ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ನಾನು ಹೇಳೋಕ್ಕೋಸ್ಕರ ಫೋನ್ ಮಾಡಿದ್ದೀನಿ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಫೋನ್ ಮಾಡಿ ಹೇಳಿದ್ದಕ್ಕೆ ತುಂಬ ಥ್ಯಾಂಕ್ಸು. ನಮಸ್ಕಾರ. ಈಗ ಒಂದು ಪೂರ್ಣಿಮಾ ನಾಗರಾಜ್ ಅವರು ಮಾಡ್ತಿರುವಂಥ ಕೆಲಸ ನಿಜವಾಗ್ಲೂ ಶ್ಲಾಘನೀಯ, ಅದರಲ್ಲಿ ಸಂಶಯನೇ ಇಲ್ಲ. ಹಾಗೆಯೇ ಸುಂದರಕಾಂಡದ ಬಗ್ಗೆ ಅದರ ವಾಚನ ಮಾಡಿ ಅದರ ಅರ್ಥವನ್ನು ಕನ್ನಡದಲ್ಲಿ ಹೇಳಿದ ನಮ್ಮ ಪುಷ್ಪಾ ದೀಕ್ಷಿತ್ ಅವ್ರಿಗೂ ನಮ್ಮ ಕೃತಜ್ಞತೆಗಳನ್ನು ಅರ್ಪಿಸೋಣ. ಹೀಗೆ ಹೇಳ್ತಾ ಇವತ್ತು ನಾನು ಇನ್ನೊಂದು ದೀಪಕ್ ರಾವ್ ಅವರ ಒಂದು ಕಂತನ್ನು ಹಾಕಬೇಕು ಅಂತ ಮನಸ್ಸಿನಲ್ಲಿತ್ತು. ಆದರೆ ಈಗಾಗಲೇ ನಾವು ಸಮಯ ಮೀರುವ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಇದೆ. ಆದ್ದರಿಂದ ಅದನ್ನು ಮುಂದಿನ ಸಲಿಗೆ ಇಟ್ಕೊಳ್ಳೋಣ. ಈಗ ಮತ್ತೊಂದು ವಚನ ಕೇಳಿ. ಈಗ ಮತ್ತೊಂದು ವಚನ ಕೇಳೋಣ. ಈ ವಚನವನ್ನು ಒಂದು
ಶಾಸ್ತ್ರೀಯ ಸಂಗೀತದ ಕಟ್ಟಿನಲ್ಲಿ ಹೇಳಿದ್ರೆ ಹೇಗಿರುತ್ತೆ ಅಂತ ಅದನ್ನು ಕೇಳಿ. ವೆಂಕಟೇಶ್ ಕುಮಾರ್ ಅವರ ದಿವ್ಯ ಧ್ವನಿಯಲ್ಲಿ ಮಧುವಂತಿ ರಾಗ. ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು. ನಾನೇನ ಮಾಡಲಿ ಬಡವನಯ್ಯ, ನಾನೇನ ಮಾಡಲಿ ಬಡವನಯ್ಯ, ನಾನೇನ ಮಾಡಲಿ ಬಡವನಯ್ಯ, ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ನಾನೇನ ಮಾಡಲಿ ಬಡವನಯ್ಯ, ನಾನೇನು ಮಾಡಲಿ ಬಡವನಯ್ಯ, ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು. ಎನ್ನ ಕಾಲೆ ಕಂಬವಯ್ಯ, ಎನ್ನ ಕಾಲೆ ಕಂಬವಯ್ಯ, ಎನ್ನ ಸಿಗವೇ ಎನ್ನ ಕಾಲೆ ಕಂಬವಯ್ಯ, ಎನ್ನ ಕಾಲೆ ಕಂಬವಯ್ಯ, ಎನ್ನ ಎನ್ನ ಕಾಲೆ ಕಂಬವಯ್ಯ, ಎನ್ನ ದೇಹವೇ ದೇಗುಲವಯ್ಯ, ಎನ್ನ ದೇಹವೇ ದೇಗುಲವಯ್ಯ, ಎನ್ನ ಶಿರವೇ ವನ್ನ ಕಳಸ. ಹೀಗೆ ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ಕೊನೆಗೆ ಬಂದಿದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ನೆರವಾದ ಎಲ್ಲರಿಗೂ ನಮ್ಮ ಧನ್ಯವಾದಗಳು. ಅದರಲ್ಲೂ ಡಾಕ್ಟರ್ ಪ್ರಭಾಚಂದ್ರ ಅವರು ದಯಮಾಡಿ ನಮಗೆ RSV ವೈರಸ್ ಬಗ್ಗೆ ಸಾಕಷ್ಟು ತಿಳಿಸ್ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಪುಷ್ಪ ದೀಕ್ಷಿತ್ ಅವರು ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಎಲ್ರಿಗೂ ನಮ್ಮ ಕೃತಜ್ಞತೆಗಳನ್ನು ಹೇಳೋಣ. ಮತ್ತು ನಿಮ್ಮ ಭೇಟಿ ಮುಂದಿನ ಭಾನುವಾರ 19ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ. ಹಾಗೆಯೇ ಇವತ್ತು ಮದರ್ಸ್ ಡೇ. ಎಲ್ಲ ತಾಯಂದಿರಿಗೂ ನಮ್ಮ ಶುಭಾಶಯಗಳನ್ನು ಹೇಳಿ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇರೋದು ನಾನು ಸಿಡ್ನಿ ಶ್ರೀನಿವಾಸ್. ನಿಮ್ಮ ಭೇಟಿ ಮುಂದಿನ ಭಾನುವಾರ. ನಮಸ್ಕಾರ. ಎನ್ನ ಶಿರವೇ ವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವನಿ ಕೇಳಯ್ಯ, ಸ್ಥಾವರ ಕಳಿಯುಂಟು ಜಂಗಮ ಕಳಿವಿಲ್ಲ, ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು. ನಾನೇನ ಮಾಡಲಿ ಬಡವನಯ್ಯ, ನಾನೇನು ಮಾಡಲಿ ಬಡವನಯ್ಯ, ಉಳ್ಳವರು ಶಿವಾಲಯ ಮಾಡುವರು, ಉಳ್ಳವರು ಶಿವಾಲಯ ಮಾಡುವರು. ಎನ್ನ